ನಮಸ್ಕಾರ ವೀಕ್ಷಕರೇ. ಈ ದಿನ ನಮ್ಮೊಂದಿಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ್ರಿದ್ದಾರೆ. ಯುಗಾದಿ ಹಬ್ಬದ ಈ ಸಂದರ್ಭದಲ್ಲಿ ನಾವು ಸ್ಟುಡಿಯೋಗೆ ಬಂದಿದ್ದಾರೆ. ಅವರ ರಾಜಕೀಯ ನಿಲುವುಗಳು, ರಾಜಕೀಯ ಹೋರಾಟ, ಜೊತೆಗೆ ಈ ಬಾರಿ ಚುನಾವಣೆಯಲ್ಲಿ ಅವರು ಫೇಸ್ ಮಾಡ್ತಾ ಇರ್ತಕ್ಕಂಥ ಸವಾಲುಗಳು ಹಾಗೂ ಅವರು ಗೆದ್ದರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು ಏನು ಮಾಡ್ತಾರೆ, ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಸಹಜ ಕುತೂಹಲಿಯಾಗಿ ಒಂದಷ್ಟು ಪ್ರಶ್ನೆಗಳನ್ನ ಅವ್ರು ಕೇಳ್ತೀನಿ ಅವ್ರನ್ನ. ರಾಜೀವ್ ಗೌಡ್ರೆ, ಸ್ವಾಗತ ನಿಮಗೆ ಈ ಒಂದು ಇಂಟರ್ವ್ಯೂಗೆ. ನಮಸ್ಕಾರ ರಮಕಾಂತ್. ಯುಗಾದಿ ಹಬ್ಬದ ಶುಭಾಶಯಗಳು ತಮಗೂ. ಹೇಗೆ ಸಾಗ್ತಿದೆ ಸರ್ ಯುಗಾದಿ ಹೊಸ್ತಿಲಲ್ಲಿ ನಿಮ್ಮ ಚುನಾವಣಾ ಪ್ರಚಾರ ಅಂತ? ಈ ಹೊಸ ವರ್ಷ ಭಾಳ ಒಳ್ಳೆ ನಮಗೆ ಸಮಾಚಾರ ಕೊಡುತ್ತೆ ಅಂತ, ಒಳ್ಳೆ ಪರಿಣಾಮ ಕೊಡುತ್ತೆ ಅಂತ ನನಗೆ ಆ ಒಂದು ಪ್ರತಿಕ್ರಿಯೆ ಜನರಿಂದ ಸಿಗ್ತಾ ಇದೆ. ಓಕೆ, ಈಗ ಹೋದ ಕಡೆ, ಈಗ ನೀವು ಉತ್ತರದಲ್ಲಿ ಪ್ರಚಾರಕ್ಕೆ ಹೋದ ಕಡೆ ಎಲ್ಲ ನಿಮಗೆ ಸಿಗ್ತಿರ್ತಕ್ಕಂಥ ವೆಲ್ಕಮ್ ಹೇಗಿದೆ ಅಂತ? ವೆರಿ ವೆರಿ ವಾರ್ಮ್ ವೆಲ್ಕಮ್ ಸಿಗ್ತಾ ಇದೆ. ಜನ ಹೇಳ್ತಾರೆ ನನಗೆ, ನೋಡಿ 20 ವರ್ಷದಿಂದ ನಾವು BJP MPsನ ಆಯ್ಕೆ ಮಾಡ್ಕೊಂಡು ಬಂದಿದ್ದೀವಿ. ಈ ಎಲೆಕ್ಷನ್ ಆದಮೇಲೆ ಅವ್ರು ಯಾರು ನಮ್ಮ ಮುಂದೆ ಬಂದಿಲ್ಲ. ಅವ್ರ ಪಕ್ಷದವರೇ ಅದನ್ನು ನೋಡಿಕೊಂಡು ಇವಾಗ 10 ವರ್ಷ ಯಾರು ಹಾಲಿ MP ಆಗಿದ್ದರು ಅವ್ರನ್ನೂ ಬದಲಾಯಿಸಿದ್ದಾರೆ. ಆದರೆ ಯಾರನ್ನ ಕಳಿಸಿದ್ದಾರೆ ಅವ್ರ ಜಾಗದಲ್ಲಿ ಅಂತ ನೀವು ಯೋಚನೆ ಮಾಡಿ. ಯಾರು ಉಡುಪಿ ಚಿಕ್ಕಮಗಳೂರಿನಲ್ಲಿ ಅವರ BJP ಕಾರ್ಯಕರ್ತರೇ ವಿರೋಧಿಸಿ ನಿಮ್ಮ ಗೋ ಬ್ಯಾಕ್ ಅಂತ ಸ್ಲೋಗನ್ಸ್ ಏನು ರೇಸ್ ಮಾಡಿದ್ದಾರೆ ಅಂಥವ್ರನ್ನ ಇಲ್ಲಿ ಕಳಿಸಿದ್ದಾರೆ. ಅದೊಂದು ಭಾಳ ಒಂದು ತಪ್ಪು ಮಾಡಿದ್ರು BJPನವರು ಅಂತ ಅನಿಸುತ್ತೆ. ಅದು ನಾನು ಹೇಳೋ ಬದಲು ಜನರೇನೇ ಹೇಳ್ತಾ ಇದ್ದಾರೆ ನಮಗೆ, ಏನು ಈ ಥರ ಮಾಡ್ತಾ ಇದ್ದಾರೆ ನಮಗೆ BJPನವರು. ಅವ್ರಿಗೆ ಇದು ನಮ್ಮ ಅಭಿವೃದ್ಧಿ ಬಗ್ಗೆ ಏನೋ ಆಸಕ್ತಿ ಇಲ್ವಾ? ನಮ್ಮ ಬೆಂಗಳೂರು ಉತ್ತರ ಏನೋ ಒಂದು ಡಮಿ ಕಾನ್ಸ್ಟಿಟ್ಯೂನ್ಸಿ ಥರ ಯೋಚನೆ ಮಾಡ್ತಾ ಇದ್ದಾರೆ ಇವರು ಅಂತ ಜನ ಸ್ವಲ್ಪ ಕಷ್ಟ ಆಗಿದೆ ಅವ್ರಿಗೆ ಈ ಥರ ಟ್ರೀಟ್ಮೆಂಟ್ ನೋಡಿಬಿಟ್ಟು. ಅದ್ರ ಮೇಲೆ ಅವರು ನನಗೆ ಈ ವಾರ್ಮ್ ವೆಲ್ಕಮ್ ಕೊಡ್ತಾ ಇರೋದು ಏನಕ್ಕೆ ಅಂತಂದರೆ, ನೋಡಿ ನೀವು ಎಜುಕೇಟೆಡ್ ಕ್ಯಾಂಡಿಡೇಟು, ಆಗಲೇ ನೀವು ಪಾರ್ಲಿಮೆಂಟ್ನಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀರಾ, ನಿಮ್ಮ ಬಗ್ಗೆ ನಿಮ್ಮ ಹಿನ್ನೆಲೆ ಬಗ್ಗೆ ನಮಗೆಲ್ಲ ಸ್ವಲ್ಪ ತಿಳುವಳಿಕೆ ಇದೆ. ಅದ್ರ ಮೇಲೆ ನೀವು ಆಗಲೇ ಬೆಂಗಳೂರು ನಗರದ ಬಗ್ಗೆ ಆಸಕ್ತಿ ವಹಿಸಿ ಟ್ರಾನ್ಸ್ಪೋರ್ಟ್ ಇಶ್ಯೂಸು, ಟ್ರಾಫಿಕ್ ಇಶ್ಯೂಸ್ ಬಗ್ಗೆ ಇರ್ಬೋದು, ವೇಸ್ಟ್ ಮ್ಯಾನೇಜ್ಮೆಂಟ್ ಇಶ್ಯೂಸ್ ಬಗ್ಗೆ ಇರ್ಬೋದು, ಆಗಲೇ ನೀವು ನಿಮಗೆ ಜವಾಬ್ದಾರಿ ಇಲ್ಲದೇ ಇರೋ ಸಮಯದಲ್ಲಿ ಆ್ಯಕ್ಟಿವಿಸ್ಟ್ ಆಗಿ ಇವಾಗ ಸರ್ಕಾರದಲ್ಲಿ ಒಂದು ಯೋಜನಾ ಆಯೋಗದ ಉಪಾಧ್ಯಕ್ಷನಾಗಿ ನೀವು ಏನು ಆಗಲೇ ಸಾಧಿಸಿದ್ದೀರಾ. ನಿಮ್ಮಂಥವ್ರು ಬಂದರೆ ನಮಗೆ ನಿಜವಾಗ್ಲೂ ಬೆಂಗಳೂರು ಉತ್ತರ ಕ್ಷೇತ್ರದ ಬದಲಾವಣೆ ಅಂತೂ ಖಚಿತ ಅಂತ ಹೇಳ್ತಾರೆ. ಸರ್, ಈಗ ಈ ಚುನಾವಣೆ, ಎಸ್ಪೆಷಲಿ ಲೋಕಸಭಾ ಚುನಾವಣೆ ಅಂತ ಬಂದಾಗ ಇದು ಯಾವುದೋ ಅಲೆ, ಆ ಅಲೆ, ಈ ಅಲೆ, ಇಂಥ ಅಲೆಗಳ ಮೇಲೆ ಈ ದೇಶ ಹೋಗ್ತಿರೋದು ಜಾಸ್ತಿ. ನಮ್ಮ MP ಏನು ಮಾಡಿದ್ರು, ಎಷ್ಟು ಕೆಲಸ ಮಾಡಿದ್ರು, ನೀವೇನೋ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಇದ್ರಿ, ಟ್ರಾನ್ಸ್ಪೋರ್ಟ್ ಅಂತ ಹೇಳ್ತಾ ಇದ್ರಿ, ಜೊತೆಗೆ ಒಂದಷ್ಟು ಸೇರಿಸ್ಕೊಳ್ಬಹುದು, ನಿರುದ್ಯೋಗ ಅಂತ ಮಾತಾಡಬಹುದು, ರೂಪಾಯಿ ಬೆಲೆ ಡಾಲರ್ ಎದುರುಗಡೆ ಎಲ್ಲಿ ಬಂದು ನಿಂತಿದೆ ಹೇಳಬಹುದು. ಇವ್ಯಾವುದೂ ಇಶ್ಯೂಗಳಾಗದೆ ಅದೇನೋ ಅಲೆ ಅಂದ್ಬಿಡ್ತಾರೆ ಸರ್, ಅಲೆ ಅಂತ ಹೇಳ್ತಾರೆ. ಸೊ ಇಂಥ ಅಲೆಗಳ ವಿರುದ್ಧವಾಗಿ ರಾಜೀವ್ ಗೌಡ್ರು ಏನು ಮಾಡ್ತಾರೆ ಅಂತ ನೋಡಿ, 2 ಬಾರಿ ಹಿಂದೆ ಅಲೆಗಳಿದ್ವು ಅಂತ ಒಂದು ಸುದ್ದಿ ಇದೆ. ಮೋದಿಯವರ ಅಲೆನೇ ಇತ್ತು ಅಂತ ಒಂದು ಸುದ್ದಿ ಇದೆ. ಅದರಿಂದ ಬೇರೆ ಬೇರೆ ರೀತಿಯ ಪರಿಣಾಮ ಆಯಿತು ಬೇರೆ ಬೇರೆ ರಾಜ್ಯಗಳಲ್ಲಿ. ಅಲೆ ಮುಂದೆ ನಿಂತಿರೋರೆಲ್ಲರೂ ಕಚ್ಕೊಂಡು ಹೋದರು. ಓಕೆ, ಆ ಥರ ಅಲೆ ಈಗ ಈ ಚುನಾವಣೆಯಲ್ಲಿ ಕಂಡು ಬರ್ತಾ ಇಲ್ಲ. ಬಂದ್ರೂ ಇಂಥ ಸಾಮರ್ಥ್ಯ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದಾಗ ನಮ್ಮ ಬೆಂಗಳೂರು ಉತ್ತರ ಕ್ಷೇತ್ರದ ಬುದ್ಧಿವಂತ ಮತದಾರರು ಅವರ ಅಭಿವೃದ್ಧಿ ಬಗ್ಗೆ, ಅವ್ರ ಕ್ವಾಲಿಟಿ ಆಫ್ ಲೈಫ್ ಬಗ್ಗೆ, ಅವ್ರ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ನನಗೇ ಹಾಕ್ತಾರೆ. ಯಾವ ಅಲೆ ಬಂದ್ರೂ ಅದನ್ನು ತಡೆಯೋಕ್ಕೆ ನಮಗೆ ಶಕ್ತಿ ಇದೆ. ಅದ್ರ ಬಗ್ಗೆ ಯೋಚನೆ ಮಾಡಲೇಬೇಡಿ. ನಿಮಗೆ ಒಂದು ಸ್ವಲ್ಪ ಫೀಲ್ಡ್ನಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ. ಎಲ್ಲಾದರೂ ಒಂದು ಅಲೆ ಏನಾರ ನಿಮಗೆ ಕಾಣಿಸಿದ್ರೆ ಒಂದು ಫೋನ್ ಹಾಕಿ ನನಗೆ, ನಾನು ಬಂದು ನೋಡಬೇಕು ಏನಿದು ಅಲೆ ಚೆಕ್ ಮಾಡ್ಬೇಕು. ಅಲೆ ಚೆಕ್ ಮಾಡಬೇಕು. ಅಲೆ ಏನೂ ಇಲ್ಲ, ಸಾಕಾಗಿದ್ದಾರೆ ಜನ. ಮೋದಿ ಅವ್ರಿಗೂ 10 ವರ್ಷಕ್ಕೆ ಅವಕಾಶ ಮಾಡಿಕೊಟ್ಟು ಏನು ಕೊಟ್ಟಿದ್ದಾರೆ ನೀವೇ ಹೇಳಿದ್ರಿ. ಬೆಲೆ ಏರಿಕೆ, ಈ ಡಾಲರ್ ಮುಂದೆ ರೂಪಾಯಿ ವ್ಯಾಲ್ಯೂ ಕುಸಿದು ಬಿದ್ದೋಗಿದೆ, ನಿರುದ್ಯೋಗ ಹೆಚ್ಚಾಗಿದೆ. ಇಂಥ ಒಂದು ಕೊಡುಗೆ ಮೋದಿ ಸರ್ಕಾರದ ಕೊಡುಗೆ. ಅದಕ್ಕೆ ನಾವು ಈ 5 ಗ್ಯಾರಂಟೀಸ್ ಏನು ಕೊಟ್ಟಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ, ಏನಕ್ಕೆ ಕೊಟ್ಟಿದ್ದೀವಿ?
ನಮಗೇನು ಸುಮ್ಮನೆ ಕೊಡಬೇಕು ಅಂತ ಆಸೆನಾ? ಇಲ್ಲ. ನಾವು ಜನರ ಸಂಕಟಗಳನ್ನು ನೋಡಿ ಎಷ್ಟು ಕಷ್ಟದಲ್ಲಿದ್ದಾರೆ. 10 ವರ್ಷದಲ್ಲಿ ಬೆಲೆ ಏರಿಕೆ ಆಗಿದೆ, ಆದಾಯ ಹೆಚ್ಚಾಗಿಲ್ಲ, ಮತ್ತೆ ಏನು ಮಾಡ್ತಾರೆ ನಮ್ಮವರು? ಬಡ ಜನರು ಏನು ಮಾಡ್ತಾರೆ? ಅದನ್ನು ನೋಡಿಕೊಂಡು ನಾವು ಒಂದು ಅನ್ನಭಾಗ್ಯ ಕಾರ್ಯಕ್ರಮ, ಇಲ್ದಿದ್ರೆ ಗೃಹಲಕ್ಷ್ಮಿ ಕಾರ್ಯಕ್ರಮ, ಇವನ್ನೆಲ್ಲ ನಾವು ಸ್ಥಾಪಿಸಿರೋದು ಅದಕ್ಕೋಸ್ಕರ. ಜನ ಕಷ್ಟದಲ್ಲಿದ್ದಾರೆ. 10 ವರ್ಷದಲ್ಲಿ ಮೋದಿ ಸರ್ಕಾರದಿಂದ ಈ ಥರ ಅವ್ರ ವೈಫಲ್ಯಗಳಿಂದ ಈ ಥರ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿದೆ. ಅದನ್ನು ನಾವು 10 ತಿಂಗಳಲ್ಲಿ ಪರಿಹಾರ ಕೊಡಬೇಕು ಅಂತ, ಅದಕ್ಕೆ ಪರಿಹಾರ ಕೊಡಬೇಕು ಅಂದ್ಬಿಟ್ಟು ನಾವು ಈ ಕಾರ್ಯಕ್ರಮಗಳನ್ನು ತಂದಿದ್ದೀವಿ. ಇವಾಗ ಯುವ ನಿಧಿ ಅಂತ ಒಂದು ತಂದಿದ್ದೀವಿ. ಅದು ಏನದು? ಅನ್ಎಂಪ್ಲಾಯ್ಡ್ ಗ್ರ್ಯಾಜುಯೇಟ್ಸ್ಗೆ, ಅನ್ಎಂಪ್ಲಾಯ್ಡ್ ಡಿಪ್ಲೊಮಾ ಹೋಲ್ಡರ್ಸ್ಗೆ ಮಂತ್ಲಿ ಅಲವೆನ್ಸ್. ಓಕೆ, ಅದು ಏನಕ್ಕೆ ಕೊಡಬೇಕು? ಏಕೆಂದರೆ ಈಗಿನ ಕಾಲದಲ್ಲಿ ಕೆಲಸಗಳನ್ನು ಸೃಷ್ಟಿ ಆಗ್ತಾ ಇಲ್ಲ. ಓಕೆ, ಇವಾಗ ಇವತ್ತಿನ ಪೇಪರಲ್ಲಿ ನೋಡಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೆಡ್ರಾಸ್ ಅಂತ ಇದೆ, IIT ಮೆಡ್ರಾಸ್. ಅಲ್ಲಿಂದ ಸಮ್ ಆಫ್ ದ ಬೆಸ್ಟ್ ಎಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆಗ್ತಾರೆ. ಅಲ್ಲಿ ಮೋರ್ ದೆನ್ 50%ಗೆ ಕೆಲಸ ಸಿಕ್ಕಿಲ್ಲ, ಈ ಸರ್ ಪ್ಲೇಸ್ಮೆಂಟ್ ಇಲ್ಲ. ಓಕೆ, ಎಂಥ ಎಕಾನಮಿ ಇದು? ಟಾಪ್ ಗ್ರ್ಯಾಜುಯೇಟ್ ಎಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ಗೆ ಕೆಲಸ ಸಿಗದೇ ಇರೋಂಥ ಎಕಾನಮಿ ಅಂತಂದರೆ ಇದು ಮೋದಿ ಸರ್ಕಾರದ ಕೊಡುಗೆ, ನಮ್ಮ ದೇಶಕ್ಕೆ ಕೊಡುಗೆ. ಅದನ್ನು ನೋಡಿಕೊಂಡು ನಾವು ಈ ಯುವ ನಿಧಿ ಅಂತ ಆ ಥರ ಕಾರ್ಯಕ್ರಮಗಳು ಶುರು ಮಾಡಿದ್ದೀವಿ. ಅದ್ರ ಮೇಲೆ ಇನ್ನು ಮುಂದೆ ಕಾಂಗ್ರೆಸ್ ನ್ಯಾಷನಲ್ ಮ್ಯಾನಿಫೆಸ್ಟೋನಲ್ಲಿ, ಪ್ರಣಾಳಿಕೆಯಲ್ಲಿ ಒಂದು ರೈಟ್ ಟು ಅಪ್ರೆಂಟಿಸ್ಶಿಪ್ ಅಂತ ಒಂದು ಕಾರ್ಯಕ್ರಮ ನಾವು ಘೋಷಣೆ ಮಾಡಿದ್ದೀವಿ. ಅದೇನದು? ಅಲ್ಲೂ ನಾವು ನಮ್ಮ ಯುವಕರ ಭವಿಷ್ಯದ ಬಗ್ಗೆ ಕಾಳಜಿ ವಹಿಸಿ ನಾವು ಒಂದು ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಅಪ್ರೆಂಟಿಸ್ಶಿಪ್ ಆ್ಯಕ್ಟ್ ಅಂತ ಒಂದಿದೆ. ನಾನು ರಾಜ್ಯಸಭೆಯಲ್ಲಿದ್ದಾಗ ಅದು ಅಮೆಂಡ್ ಆಗಿ ಪಾಸ್ ಆಯಿತು. ಏನು ಅಂತಂದರೆ ಪ್ರತಿಯೊಂದು ಫ್ಯಾಕ್ಟ್ರಿನಲ್ಲೂ, ಪ್ರತಿಯೊಂದು ಸಂಸ್ಥೆ ಕಂಪನಿನಲ್ಲೂ ಸ್ವಲ್ಪ ಇಂಟರ್ನ್ಸ್ನ ತಗೋಬೇಕು. ಅದು ತಗೊಂಡು ಅವ್ರಿಗೆ ಒಂದು ಅವಕಾಶ ಮಾಡಿ ಕೊಡಬೇಕು. ಇದು ತಗೊಂಡಾಗ ಈ ಕಂಪನಿಗೂ ಹಾಫ್ ಪ್ರೈಸು, ಲೋವರ್ ವೇಜಸ್ನಲ್ಲಿ ಸಿಗ್ತಾರೆ. ಯುವಕರಿಗೆ ಒಂದು ಟ್ರೈನಿಂಗ್ ಸಿಗುತ್ತೆ. ಓಕೆ, ನೀವು ನೋಡಿ, ಯಾವ್ದಾರ ಒಂದು ಜಾಬ್ ಇಂಟರ್ವ್ಯೂಗೆ ಹೋದರೆ ಮೊದಲನೇ ಪ್ರಶ್ನೆ ಕೇಳೋದು ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಏನು ಅಂತ ಕೇಳ್ತಾರಲ್ಲ. ವರ್ಕ್ ಎಕ್ಸ್ಪೀರಿಯನ್ಸು ಭಾಳ ಸುಲಭವಾಗಿ ಸಿಗೋದಿಲ್ಲ. ಈ ಒಂದು ರೈಟ್ ಟು ಅಪ್ರೆಂಟಿಸ್ಶಿಪ್ ಅಂತ ನಾವು ಏನು ಶುರು ಮಾಡಿದ್ದೀವಿ, ನಾವು ಕೇಂದ್ರ ಸರ್ಕಾರದಲ್ಲಿ ನಾವು ಎಲೆಕ್ಟ್ ಆದಮೇಲೆ, ಸರ್ಕಾರ ರಚಿಸಾದ್ಮೇಲೆ ನಾವು ಒಂದು ಫಂಡ್ ಇಟ್ಬಿಟ್ಟು ಪ್ರತಿಯೊಂದು ಕಂಪ್ನಿಗಳಿಗೂ ಒಂದು ಸ್ವಲ್ಪ ಸಬ್ಸಿಡಿ ಕೊಡ್ತೀವಿ. ನೀವು ಯುವಕರಿಗೆ ಒಂದು ಪಾರ್ಟ್ ಟೈಮು, ಫುಲ್ ಟೈಮು, ಇಂಟರ್ನ್ಶಿಪ್ಪು, ಅಪ್ರೆಂಟಿಸ್ಶಿಪ್ಪು ಕೊಡಿ. ನಿಮ್ಗೂ ಲೋವರ್ ಕಾಸ್ಟ್ ಒಳ್ಳೆ ಹ್ಯೂಮನ್ ರಿಸೋರ್ಸ್ ಸಿಗುತ್ತೆ. ಆಮೇಲೆ ನಮ್ಮ ಯುವಕರಿಗೂ ಒಂದು ಅನುಭವ ಸಿಗುತ್ತೆ. ಆ ಥರ ಒಂದು ಅನುಭವ ಸಿಕ್ಬಿಟ್ರೆ ನಮ್ಮ ಯಂಗ್ಸ್ಟರ್ಸ್ಗೆ ಅನುಭವ ನಾವು ಏನಕ್ಕೆ ಅದಕ್ಕೆ ಪ್ರಾಮುಖ್ಯತೆ ಕೊಡೋದು, ನಾವು ಒಂದು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಪ್ರೊಫೆಷನಲಿಸಮ್ ಹೆಚ್ಚಾಗುತ್ತೆ. ಇನ್ನು ಮುಂದೆ ಅವ್ರಿಗೆ ಕೆಲಸ ಕೇಳೋ ಬದಲು ಕೆಲಸ ಸೃಷ್ಟಿ ಮಾಡೋ ಒಂದು ಸಾಮರ್ಥ್ಯ ಸಿಗುತ್ತೆ ಸ್ವಲ್ಪ ಜನಕ್ಕೆ, ಸ್ಟಾರ್ಟಪ್ಸ್ ಎಲ್ಲ ಶುರು ಮಾಡೋರಿಗೆ. ಸೊ ಆ ಥರ ಒಂದು ಮುಂದಾಲೋಚನೆ ಇಟ್ಕೊಂಡು ನಾವು ಈ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀವಿ. ಸೊ ನೀವು ಇವಾಗ ಅಲೆ ಅಂತ ಮಾತಾಡ್ತೀರಾ, ಜನ ನೋಡಬೇಕಾಗಿರೋದು ಅವ್ರ ಮಕ್ಕಳ ಭವಿಷ್ಯ, ಅವರ ಆರ್ಥಿಕ ಪರಿಸ್ಥಿತಿ. ಇವಾಗ ಡಿಮಾನಿಟೈಸೇಷನ್ ಮರ್ತ್ಬಿಟ್ಟಿದ್ದೀರಾ? ಯಾರು ಕೊಟ್ಟರು? ಮೋದಿ ಅವರೇ ಕೊಟ್ಟರು. ಅದರಿಂದ ಏನಾರ ಪರಿಣಾಮ ಬಂತ? ಅದರಿಂದ ಏನಾರ ಬ್ಲ್ಯಾಕ್ ಮನಿ ನಾಶ ಆಯ್ತಾ? ಏನೂ ಇಲ್ಲ. ಸುಮ್ಮನೆ ಇಲ್ಲಿ ಆರ್ಥಿಕ ಪರಿಸ್ಥಿತಿ ಹಾಳು ಮಾಡಿ ಬರೀ ಕೊಚ್ಕೊಳ್ಳೋದು. ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇನ್ ದ ವರ್ಲ್ಡ್ ಅಂತ. ಮತ್ತು 83 ಕೋಟಿ ಜನಕ್ಕೆ ದಿವಸ ಫ್ರೀ ಊಟ ಏನಕ್ಕೆ ಕೊಡಬೇಕು? ಅಷ್ಟು ಎಲ್ಲರೂ ಖುಷಿಯಾಗಿ, ಅಷ್ಟು ಅವರ ಆರ್ಥಿಕ ಪರಿಸ್ಥಿತಿ ಅಷ್ಟು ಬೆಳೆದಿದ್ರೆ 25 ಕೋಟಿ ಜನಗಳನ್ನ ಬಡತನ ರೇಖೆಯಿಂದ ನಾವು ಮೇಲಕ್ಕೆ ನಾವು 14 ಕೋಟಿ ಜನನ UPA ಸರ್ಕಾರದ ಅವಧಿಯಲ್ಲಿ ಎತ್ತಿದ್ವು. ಆದರೆ ಈ ನಂಬರ್ಸ್, ಇವ್ರ ಏನು ನಂಬರ್ಸ್ ಅವ್ರು ಹೇಳ್ತಾರೆ ಅದನ್ನು ಸ್ವಲ್ಪ ವೆರಿಫೈ ಮಾಡಿ, ಫ್ಯಾಕ್ಟ್ ಚೆಕ್ ಮಾಡಿ. ಇವರು ಎಲ್ಲ ಡೇಟಾನ ಸುಳ್ಳು ಮಾಡಿ ಇಟ್ಟಿದ್ದಾರೆ. ನಮಗೆ ಏನು ನಂಬೋಕ್ಕಿಲ್ಲ ಅಂತ ಆ ಥರ ಒಂದು ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ನಿಜವಾಗ್ಲೂ ಇದು ಒಳ್ಳೆಯದೇ ಅಲ್ಲ ಈ ಥರ. ಏಕೆಂತಂದರೆ ಎಲ್ಲಿ ಅವರು ಮೊದಲು ಫಾರ್ಮರ್ಸ್ ಸೂಯಿಸೈಡ್ಸ್ ಬಗ್ಗೆ ನಾವು ಡೇಟಾ ಕಲೆಕ್ಟ್ ಮಾಡ್ತಾಯಿದ್ವು. ಇವಾಗ ಅದು ಭಾಳ ಜಾಸ್ತಿ ಆಗ್ತಾ ಇದೆ ಅಂದ್ಬಿಟ್ಟು ಅದನ್ನು ನಿಲ್ಲಿಸೇ ಬಿಟ್ಟಿದ್ದಾರೆ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ NCRBನಲ್ಲಿ ಹೋಗಿ ನೋಡಿ ಏನಾದರೂ ಎಷ್ಟು ಜನ ಆತ್ಮಹತ್ಯೆ ಮಾಡಿದ್ರು ಅಂದರೆ ನಾವು ಡೇಟಾ ಕಲೆಕ್ಟ್ ಮಾಡೋದು ನಿಲ್ಲಿಸಿದ್ದೀವಿ ಅಂತಾರೆ. ಏನಕ್ಕೆ? ಈ ಥರ ಡೇಟಾ ಇಲ್ಲದೆ ಇದ್ರೆ ಏನೂ ಆಗಿಲ್ಲ ಅಂತಾರ. ಆ ಥರ ಇವರು ಮ್ಯಾನಿಪುಲೇಟ್ ಮಾಡೋಂಥ ಜನ ನಿಜವಾಗ್ಲೂ ಇದು ಒಳ್ಳೇದಲ್ಲ. ಒಂದು ನೀವು ಯಾರ ವಿರುದ್ಧ ಸರ್ ಸ್ಪರ್ಧೆ ಮಾಡ್ತಿರೋದು? ಶೋಭಾ ಕರಂದ್ಲಾಜೆ ವಿರುದ್ಧನಾ, ನರೇಂದ್ರ ಮೋದಿ ಅವರ ವಿರುದ್ಧನಾ? ಕಾರಣ ಇದೆ, ಕ್ವಶನ್ಗೆ ಒಂದು ಕಾರಣ ಇದೆ.
ಬಿ ಜೆ ಪಿ ಕ್ಯಾಂಡಿಡೇಟ್ಗಳು ಹೋದ ಕಡೆ ಇಲ್ಲ. ಫಾರ್ ಎಕ್ಸಾಂಪಲ್ ಉತ್ತರ ಕನ್ನಡದಲ್ಲಿ ನಾನು ನಿಮಿತ್ತ ಮಾತ್ರ ನರೇಂದ್ರ ಮೋದಿಯವರೇ ಕ್ಯಾಂಡಿಡೇಟ್ ಅಂತೇಳಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳ್ಕೊಂಡಾಯಿತು. ನಾನು ನಿಮಿತ್ತ ಹೆಸರಿಗೆ ನಿಂತಿದ್ದೀನಪ್ಪ, ಕ್ಯಾಂಡಿಡೇಟ್ ನೋಡೋದು ನರೇಂದ್ರ ಮೋದಿ ಅಂತ. ರಾಜೀವ್ ಗೌಡ್ರು ಮೋದಿಯವ್ರ ವಿರುದ್ಧ ಕ್ಯಾಂಡಿಡೇಟಾ, ಈಗ ಶೋಭಾ ಕರಂದ್ಲಾಜೆ ವಿರುದ್ಧ ಕ್ಯಾಂಡಿಡೇಟಾ ಅಂತ? ನಾನು ಬಿ ಜೆ ಪಿ ವಿರುದ್ಧ ಕ್ಯಾಂಡಿಡೇಟು, ಬಿ ಜೆ ಪಿ ವಿಚಾರಧಾರೆ ವಿರುದ್ಧ ಕ್ಯಾಂಡಿಡೇಟು. ಸೊ ಅದು ಮೋದಿಯವರು ಇರ್ಬೋದು, ಶೋಭಕ್ಕ ಇರ್ಬೋದು, ಇಬ್ಬರು ವಿರುದ್ಧನೂ ನಾನು ಸ್ಪರ್ಧಿಸಿದ್ದೇನೆ ಈ ಸತಿ. ಇವಾಗ ನೀವು ಇನ್ನೊಂದು ಯೋಚನೆ ಮಾಡಿ, ನೀವೇನು ಹೇಳಿದ್ದೀರಾ, ಸೊ ಬಿ ಜೆ ಪಿ ಕ್ಯಾಂಡಿಡೇಟ್ಸ್ ಎಲ್ಲ ಜನರ ಮುಂದೆ ನಿಂತು ಅವರು ಡಮ್ಮಿಗಳು ಅಂತ ಒಪ್ಕೊಂಡಿದ್ದಾರೆ. ಅವರು ಬರೀ ಸುಮ್ಮನೆ ಇದು ಚಾಪ್ ಅಂತ ಅಂತಾರಲ್ಲ, ಆ ಥರ ಕ್ಯಾಂಡಿಡೇಟ್ಸ್. ಅವ್ರ ಕೈಲಿಂದ ಏನೂ ಆಗೋದಿಲ್ಲ, ಎಲೆಕ್ಟ್ ಆದಮೇಲೆ ಅವ್ರು ವಾಪಸ್ ಬರೋದಿಲ್ಲ. ಬಟ್ ಇದು ಒಂದು ಇದು ಇನ್ನೂ ಒಂದು ದೊಡ್ಡ ಇದಿದೆ, ಇಶ್ಯೂ ಇದೆ ಇದರಲ್ಲಿ. ಇವಾಗ ಕರ್ನಾಟಕ ರಾಜ್ಯಕ್ಕೆ ಭಾಳ ಅನ್ಯಾಯ ಆಗಿದೆ. ಇವರು ಎಂ ಪಿಗಳು ಎಲ್ಲಿಂದ ಆಯ್ಕೆ ಆಗಿರೋದು? ಕರ್ನಾಟಕ ರಾಜ್ಯದಿಂದ ಆಯ್ಕೆ ಆಗಿರೋದು. ಕರ್ನಾಟಕದ ಧ್ವನಿ ಎತ್ತಬೇಕು, ಕರ್ನಾಟಕ ಹಿತ ರಕ್ಷಿಸಬೇಕು. ಆದರೆ ಇವರೆಲ್ಲ ಡಮ್ಮಿಗಳು. 25 ಜನ ಹಿಂದೆ ಗೆದ್ದು ಬಂದವರು ಬಿ ಜೆ ಪಿ ಎಂ ಪಿಸು ಡಮ್ಮಿಗಳ ಥರ ಒಂದು ದಿವಸ ಬಾಯಿನೇ ತೆಗೆದಿಲ್ಲ. ಅಂಥ ಯೂಸ್ಲೆಸ್ ನಾಲಾಯಕ್ ಎಂ ಪಿಗಳು ಬೇಕಾ ನಮ್ಮ ರಾಜ್ಯಕ್ಕೆ? ಇಂಥವರು ನಮ್ಮ ಹಿತ ಕಾಪಾಡೋಕ್ಕೆ ಅವ್ರಿಗೆ ಆಸಕ್ತಿ ಇಲ್ವಾ, ಸಾಮರ್ಥ್ಯ ಇಲ್ವಾ? ಅಂಥ ಒಂದು ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಆಗಕೂಡ್ದು. ನಾವು ಯಾರನ್ನ ಆಯ್ಕೆ ಮಾಡಬೇಕಾಗಿದೆ ಅಂತ ನೀವು ಯೋಚನೆ ಮಾಡಿ. ಯಾರು ಕರ್ನಾಟಕ ರಾಜ್ಯದ ಧ್ವನಿ ಎತ್ತಾರೆ, ಕರ್ನಾಟಕ ಹಿತವನ್ನು ರಕ್ಷಿಸುತ್ತಾರೆ, ಯಾರಿಗೆ ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇದೆ, ಯಾರಿಗೆ ತಿಳುವಳಿಕೆ ಇದೆ, ಒಳ್ಳೆ ಪಬ್ಲಿಕ್ ಪಾಲಿಸೀಸ್ನ ಚೆನ್ನಾಗಿ ರಚಿಸೋಕ್ಕೋಸ್ಕರ, ಕ್ರಿಟಿಸೈಸ್ ಮಾಡೋಕ್ಕೋಸ್ಕರ, ಇಂಪ್ರೂವ್ ಮಾಡೋಕ್ಕೋಸ್ಕರ ಯಾರಿಗೆ ಆ ಒಂದು ಸಾಮರ್ಥ್ಯ ಇದೆ ಅಂಥವ್ರು ಬೇಕು. ಅದಕ್ಕೋಸ್ಕರ ಇಲ್ಲಿ ಎಲ್ಲ ಬುದ್ಧಿವಂತರು, ನಮ್ಮ ವೋಟರ್ಸು, ಬಡವ್ರನ್ನಿರ್ಬೋದು, ಸಾಹುಕಾರರಿರ್ಬೋದು, ಎಲ್ಲ ಬುದ್ಧಿವಂತರು. ಅವರು 10 ವರ್ಷ ಈ ಥರ ತಪ್ಪು ಮಾಡಿದ್ದಾರೆ. ಬರೀ ಮೋದಿ ಅಂದ್ಕೊಂಡು ಅವ್ರಿಗೆ ವೋಟ್ ಹಾಕಿ ಯಾವುದೋ ಒಂದು ಅಲೆನಲ್ಲಿ ತೇಲ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಗೆಲ್ಸಿದ್ದಾರೆ. ಈ ಸತಿ ಆ ತಪ್ಪು ಮಾಡೋದಿಲ್ಲ. ಆಗಲೇ ನೋಡಿದ್ದೀರಲ್ಲ, 1 ವರ್ಷ ಹಿಂದೆ ಜನ ಎಂಥ ಪ್ರತಿಕ್ರಿಯೆ ಕೊಟ್ಟರು ಬಿ ಜೆ ಪಿ ಸರ್ಕಾರಕ್ಕೆ. 40% ಕಮಿಷನ್ ಸರ್ಕಾರಕ್ಕೆ ಏನು ಪ್ರತಿಕ್ರಿಯೆ ಕೊಟ್ಟರು? ಮನೆಗೆ ಕಳಿಸಿದ್ರು. ಮೋದಿಯವರು ಬಂದು ಕ್ಯಾಂಪೇನ್ ಮಾಡಿದ್ರು, ಅಮಿತ್ ಶಾನು ಬಂದು ಕ್ಯಾಂಪೇನ್ ಮಾಡಿದ್ರು. ಏನು ಪರಿಣಾಮ ಸಿಕ್ತು? ಜನ ಸಾಕು, ನಿಮ್ದೆಲ್ಲ ಕೇಳಿದ್ದೀವಿ, ಭಾಷಣಗಳು ಮಾಡೋಂಗಿದ್ರೆ ಮಾಡಿ, ಘೋಷಣೆಗಳು ಮಾಡೋಂಗಿದ್ರೆ ಮಾಡಿ, ನಾವು ಓಟ್ ಹಾಕೋದು. ತಲೆ ಮೇಲೆ ಹೂ ಸುರಿಸ್ಕೊಳ್ಳೋಂಗಿದ್ರೆ ಸುರಿಸ್ಕೊಳ್ಳಿ, ತಲೆ ಮೇಲೆ ಹೂ ಸುರಿಸ್ಕೊಳ್ಳಿ ಅಂತ ಏನಾದ್ರು. ನೀವಿಲ್ಲಿ ಶೋಭಾ ಕರಂದ್ಲಾಜೆ ವಿರುದ್ಧ ಕಂಟೆಸ್ಟ್ ಮಾಡ್ತಾ ಇದ್ದೀರೋ, ಬಿ ಜೆ ಪಿ ವಿರುದ್ಧ ಕಂಟೆಸ್ಟ್ ಮಾಡ್ತಿದ್ದೀರೋ, ಇದು ಒಂದು ಭಾಗ. ಕೆಲವು ನರೇಟಿವ್ಸ್ನ ದಾಟೋದಿದೆಯಲ್ಲ ಸರ್, ದಟ್ಸ್ ನಾಟ್ ಸೋ ಈಸಿ. ನರೇಟಿವ್ ಬಿಲ್ಡ್ ಆಗಿಬಿಟ್ಟಿದೆ. ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ, ನಾವು 5ನೇ ಸ್ಥಾನಕ್ಕೆ ಬಂದುಬಿಟ್ಟಿದ್ದೀವಿ. ಇನ್ನೊಂದು ಚಾನ್ಸ್ ಕೊಟ್ಬಿಟ್ರೆ 2ಕ್ಕೋ 1ಕ್ಕೋ ಬಂದು ಅಮೆರಿಕ ನಾವೆಲ್ಲ ಬರಾಬರ್ ಈಕ್ವಲ್ ಆಗಿಬಿಡ್ತೀವಿ. 2047ಕ್ಕೆ ನಮ್ಮದು GDP $1 ಟ್ರಿಲಿಯನ್ ಅದು ಜನಗಳಿಗೆ ಸ್ವಲ್ಪ ಲ್ಯಾಂಗ್ವೇಜ್ ಅರ್ಥ ಆಗೋದು ಕಷ್ಟ ಆಗುತ್ತಲ್ಲ. ಈ ಥರದ ನರೇಟಿವ್ಸ್ ಇದೆಯಲ್ಲ ಸರ್, ಇದು ಒಂದು ರಾಜ್ಯದ ವಿಧಾನಸಭಾ ಚುನಾವಣೆ ನೀವು ಫೇಸ್ ಮಾಡೋದು ಬೇರೆ, ಒಂದು ಲೋಕಸಭಾ ಚುನಾವಣೆ ಫೇಸ್ ಮಾಡೋದು ಬೇರೆ. ಇದು ಇನ್ ಟೋಟಲ್ ಹಿಂದುತ್ವ ಒಂದು ನರೇಟಿವು, ದೇಶ ಒಂದು ನರೇಟಿವು, ಗಡಿ ಒಂದು ನರೇಟಿವು. ಅವರಲ್ದಿದ್ರೆ ಇವ್ರ ಕಡೆ ಯಾರು ಫೇಸೇ ಇಲ್ಲ ರೀ. ಯಾರಿದ್ದಾರೆ ಇವ್ರ ಕಡೆ? ಪ್ರಧಾನಮಂತ್ರಿ ಫೇಸ್ ಯಾರಿದ್ದಾರೆ? ಈ ನರೇಟಿವ್ಸ್ ಇದೆಯಲ್ಲ ಸರ್, ನೀವು ಇದನ್ನು ಟ್ಯಾಕಲ್ ಮಾಡೋದು ಹೇಗೆ ಅಂತ? ಜನರ ಮುಂದೆ ಸತ್ಯ ಇಡೋದೇ ಒಂದು ಸೊಲ್ಯೂಷನ್ ಇದಕ್ಕೆ. ಏಕೆಂತಂದರೆ ಇವಾಗ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅದು ನಿಜ. ಅದರ ಅಡಿಪಾಯ ಕಾಂಗ್ರೆಸ್ ಸರ್ಕಾರಗಳು ಲಿಬರಲೈಸೇಷನಿಂದ ಶುರು ಮಾಡಿ, ಅದಕ್ಕಿಂತ ಮುಂಚೆ ನಾವು ಪ್ಲ್ಯಾನಿಂಗ್ ಎಲ್ಲ ನಡೆಸಿ 5 year ಪ್ಲ್ಯಾನ್ಸ್ ನಡೆಸಿ ಒಂದು ಬೇಸಿಕ್ ಫೌಂಡೇಶನ್ ಕೊಟ್ಟರು. ಒಂದು ಲೆವೆಲ್ ಬಂದಾದಮೇಲೆ ಲಿಬರಲೈಸೇಷನ್ ಆಫ್ ದ ಎಕಾನಮಿ ಮನಮೋಹನ್ ಸಿಂಗ್ ಅವರು, ನರಸಿಂಹರಾವ್ ಅವರು ತಂದರು. ಆವಾಗ ಎಲ್ಲರ ಆಂಟ್ರಪ್ರನರಿಯಲ್ ಫೋರ್ಸಸ್ನ ಅನ್ಲೀಶ್ ಮಾಡಿದ್ರು, ಎಲ್ಲರಿಗೂ ಉಪಯೋಗ ದೇಶ ಬೆಳೆಯೋಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟರು. ಅದಾದಮೇಲೆ ಎಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ನಮ್ಮ ಅವಧಿಯಲ್ಲಿ ಎಷ್ಟು ಜನ ಬಡ ಜನರನ್ನು ಬಡತನದ ರೇಖೆಯಿಂದ ನಾವು ಎತ್ತಿದ್ವು. ಅದೇ ಥರ ಅದು ನಡೀತಾ ಇದೆ. ಆದರೆ ನಮ್ಮೆಲ್ಲರಿಗೂ ಒಳ್ಳೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಬೇಕು, ಆಗತ್ತೆ. ಬಟ್ ನಾವು ಕಾಂಗ್ರೆಸ್ ಪಕ್ಷದವರು ನಾವು ಯಾರು ಹಿಂದೆ ಬಿದ್ದಿದ್ದಾರೆ ಅವ್ರ ಬಗ್ಗೆನೂ ಯೋಚನೆ ಮಾಡ್ತೀವಿ. ಓಕೆ, ಇವರು ಬರೀ ಹಿಂಗೆ ಕೊಚ್ಕೊಂಡು ಕೂತಿದ್ದಾರೆ. ಸೊ ಇವಾಗ ಫಾಸ್ಟೆಸ್ಟ್ ಗ್ರೋಯಿಂಗ್, ನಾನು ಅರ್ಥಶಾಸ್ತ್ರದಲ್ಲಿ ಸ್ವಲ್ಪ ತಿಳುವಳಿಕೆ ಇಟ್ಕೊಂಡಿರೋರು. ಸೊ ನಮಗೂ, ನಾನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡೈರೆಕ್ಟರ್ ಆಗಿದ್ದೆ ಕಾಲದಲ್ಲಿ. MP ಆಗೋಕ್ಕೆ ಮುಂಚೆ, ರಾಜ್ಯಸಭೆಗೆ ಆಯ್ಕೆ ಆಗೋಕ್ಕೆ ಮುಂಚೆ ನಾನು IIM ಬೆಂಗಳೂರಿನಲ್ಲಿ ಪ್ರೊಫೆಸರ್ ಆಗಿದ್ದೆ, ಎಕನಾಮಿಕ್ಸ್ ಪ್ರೊಫೆಸರು.
ಪಬ್ಲಿಕ್ ಪಾಲಿಸಿ ಡಿಪಾರ್ಟ್ಮೆಂಟ್ ಚೇರ್ಮನ್ ಆಗಿದ್ದೆ. ಅದೇ ಸಂದರ್ಭದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡೈರೆಕ್ಟರ್ನೂ ಆಗಿದ್ದೆ. ಸೊ ನಮಗೂ ಎಕಾನಮಿ ಬಗ್ಗೆ ಸ್ವಲ್ಪ ಗೊತ್ತು. ಎಕಾನಮಿ ಚೆನ್ನಾಗಿ ಬೆಳೀತಾ ಇದೆ. ಇವಾಗ ಒಂದು ಕಾಲದಲ್ಲಿ ನಾವು ಇದು ಮೊದಲಿಂದನೇ ನಾವು ಹೇಗೆ ಡೆವಲಪ್ ಮಾಡ್ತಾ ಇದ್ವು, ನಾವು ಮೊದಲೇ ಯಾವ ದೊಡ್ಡ ದೊಡ್ಡ ಎಕಾನಮಿಗಳಿದ್ವು, ಜಪಾನ್ ಇರ್ಬೋದು, ಯುರೋಪಿಯನ್ ಜರ್ಮನಿ ಇರ್ಬೋದು, ಅದಕ್ಕಿಂತ ಮುಂಚೆ ನಾವು ಹೋಗ್ತೀವಿ ಅಂತ ಪ್ರೆಡಿಕ್ಟ್ ಮಾಡ್ಬೋದಾಗಿತ್ತು. ಓಕೆ, ನಮ್ಮ ಗ್ರೋತ್ ಸ್ಲೋ ಡೌನ್ ಆಗದೇ ಇದ್ದರೆ ನಾವು ಆ ಥರ ಬೆಳಿತೀವಿ ಅಂತ ನಾವು ಪ್ರೆಡಿಕ್ಟ್ ಮಾಡಿದ್ವು. ಆದರೆ ಆ್ಯಕ್ಚುಲಿ ಮೋದಿ ಸರ್ಕಾರ ಡಿಮಾನಿಟೈಸೇಷನ್ ತಂದಾದಮೇಲೆ ಪ್ರತಿ ಕ್ವಾರ್ಟರು ಕಮ್ಮಿ ಆಗ್ತಾಯಿತ್ತು ನಮ್ಮ GDP ಗ್ರೋತ್ ರೇಟು. ಲಕ್ಕಿಲಿ ಕೋವಿಡ್ ಆದಮೇಲೆ ಕುಸಿದು ಬಿದ್ದೋದ್ಮೇಲೆ ಸ್ವಲ್ಪ ಭಾಳ ಜೋರಾಗಿ ಪಿಕಪ್ ಆಗಿದೆ. ಅದು ಎಲ್ಲಿಂದ ನೀವು ಶುರು ಮಾಡ್ತಾ ಇದ್ದೀರಾ ಅಂತ ನೀವು ನೋಡಬೇಕಾಗತ್ತೆ. ಇವಾಗ ಎಕಾನಮಿ ಪಿಕಪ್ ಆಗಿ ಇನ್ನು ಮುಂದೆ ಹೋಗ್ತಾ ಇದೆ. ಇನ್ನು ಎಷ್ಟೋ ವರ್ಷ ಆದಮೇಲೆ ನಾವು 3ನೇ ರ್ಯಾಂಕಿಗೆ ಬರ್ತೀವಿ. ಚೈನಾ GDP, USA GDP ನಮಗಿಂತ ಡಬಲ್ ಇರುತ್ತೆ. ಆದ್ರೂ ಎಷ್ಟೋ $1 ಟ್ರಿಲಿಯನ್ ಎಕಾನಮಿ ಆಗ್ತೀವಿ. ಆದರೆ ನೀವು ಕೇಳಬೇಕಾಗಿದ್ದು ಇವ್ರನ್ನ, ನೀವು ಘೋಷಣೆ ಏನು ಮಾಡ್ತೀರಾ, 2025 ಅಷ್ಟೊತ್ತಿಗೆ ನಾವು $5 ಟ್ರಿಲಿಯನ್ ಎಕಾನಮಿ ಆಗ್ತೀವಿ ಅಂತ. ಸಡನ್ನಾಗಿ ನೀವು ಅವ್ರ ಮಾತು ನೋಡಿ, ಸಡನ್ನಾಗಿ 2025 ಮುಂದಿನ ವರ್ಷ ಅದು ಮಾತನಾಡೋದು ಬಿಟ್ಬಿಟ್ಟಿದ್ದಾರೆ. ಸುಮ್ಮನೆ ಅಮೃತ ಕಾಲ ಅಂತ ಮಾತಾಡ್ತಾರೆ. ಏನು ಇವಾಗ ಹೊಸ ಟಾರ್ಗೆಟ್ ಏನು, 2047 ನಮ್ಮ ಶತಮಾನ ಉತ್ಸವದ ಸಮಯದಲ್ಲಿ. ಅವಾಗ ಯಾರು ಜ್ಞಾಪಕ ಇಟ್ಕೋತಾರೆ ಇವ್ರು ಏನು ಹೇಳಿದ್ರು ಅಂತ. ಸೊ ಗೋಲ್ ಪೋಸ್ಟ್ನ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಇವರು. ಮೋದಿಯವರು ಎಷ್ಟೋ ವರ್ಷದಲ್ಲಿ ನಮ್ಮ ರೈತರ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಯಾವಾಗ ಬೈ 2022 ಮಾಡ್ತೀವಿ ಅಂತಂದರು. ಅದಾಗಿಲ್ಲ. ಇವ್ರಿಗೆಲ್ಲ ಆಗೋದಿಲ್ಲ, ಬಿಟ್ಬಿಡಿ. ಅವ್ರು ಬರೀ ಡಿವಿಷನ್ನು, ಡಿಸ್ಟ್ರಕ್ಷನ್ನು, ಪೋಲರೈಸೇಷನ್ನು, ಈ ಸುಳ್ಳು 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 ಅಷ್ಟರಲ್ಲೇ ಇದ್ದಾರೆ. ಅವ್ರ ಕೈಲಿ ನಮ್ಮ ದೇಶದ್ದು ಅಭಿವೃದ್ಧಿ, ಉದ್ಧಾರ ಅವೆಲ್ಲ ಬಿಟ್ಬಿಡಿ. ಅವ್ರ ಕೈಲಿ ಆಗೋದಿಲ್ಲ. 10 ವರ್ಷ ಕೊಟ್ಟು ಅವರು ಮಾಡಿ ತೋರಿಸಿಲ್ಲ, ಏನು ಸಾಧಿಸಿಲ್ಲ. ನಮ್ಗೆ ಕೊಟ್ಟಿರೋದು ಬೆಲೆ ಏರಿಕೆ, ಕೊಟ್ಟಿರೋದು ನಿರುದ್ಯೋಗ, ಆ ಥರ. ಶೋಭಾ ಕರಂದ್ಲಾಜೆ ಅವರು BJP ಕ್ಯಾಂಡಿಡೇಟ್ ಆದ ತಕ್ಷಣವೇ ರಾಜೀವ್ ಗೌಡರು ಅರ್ಧ ಎಲೆಕ್ಷನ್ ಗೆದ್ದಂತಾಯಿತು ಅಂತ ಮಾತಿದೆ. ನಾನು ಯಾರು ಆ ಥರ ಮಾತಾಡ್ತಾರೆ ಅವ್ರಿಗೆ ರಾಜಕೀಯದ ಬಗ್ಗೆ ತಿಳುವಳಿಕೆ ಸ್ವಲ್ಪ ಕಮ್ಮಿ ಅಂತ ನಾವು ಹೇಳಬೇಕು. ಏಕೆ ಅಂತಂದರೆ ಪ್ರತಿಯೊಂದು ಚುನಾವಣೆ ಪೈಪೋಟಿ ಭಾಳ ಜೋರಾಗಿರುತ್ತೆ. ಎಲ್ಲರೂ ಹಗಲು ರಾತ್ರಿ ಕೆಲಸ ಮಾಡಲೇಬೇಕಾಗತ್ತೆ. ಈ ಥರ ನ್ಯಾರೇಟಿವ್ ನೀವು ಹೇಳ್ದಂಗೆ ನಮ್ಮನ್ನ ಓವರ್ ಕಾನ್ಫಿಡೆಂಟ್ ಮಾಡೋಕ್ಕೆ ಆ ಥರ ನ್ಯಾರೇಟಿವ್ ನೋಡಿ. ಶೋಭಕ್ಕ ನಾನು ಇಬ್ಬರು ಪಾರ್ಲಿಮೆಂಟ್ನಲ್ಲಿ ಒಟ್ಟಿಗಿದ್ದವರು. ಅವ್ರ ಇತಿಹಾಸನ ನೋಡಿದ್ದೀನಿ. ಅವರು ಫೈಟರು. ಆದರೆ ಅವ್ರ ಟ್ರ್ಯಾಕ್ ರೆಕಾರ್ಡ್ ಇಲ್ಲ. ಪ್ರತಿಯೊಂದು ಕ್ಷೇತ್ರದಿಂದ ಅಲ್ಲಿ ಕೆಲಸ ಮಾಡದೆ ಬೇರೆ ಕ್ಷೇತ್ರಕ್ಕೆ ಹೋಗೋದು, ಅಲ್ಲಿಂದ ಗೋ ಬ್ಯಾಕ್ ಕ್ಯಾಂಪೇನ್ ಆಗೋಗಿರೋದು, ಅವೆಲ್ಲ ನಾವು ಮಾಡಿಲ್ಲ. ಅದು ಅವ್ರ ಜನರೇ ಮಾಡಿ ಈ ಥರ ತೋರಿಸ್ತಾ ಇದ್ದಾರೆ. ಅವ್ರ ಅವ್ರ ನಿಜ ಟ್ರ್ಯಾಕ್ ರೆಕಾರ್ಡ್ ಏನು ಅಂತ, ಆ ವಾಸ್ತವ್ಯನ ಒಂದು ನಮ್ಮ ಎಲ್ಲರ ಮುಂದೆ ತೋರಿಸ್ತಾ ಇದ್ದಾರೆ. ಸೊ ಈ ಒಂದು ಈ ಸಂದರ್ಭದಲ್ಲಿ ನಮಗೆ ಇದು ಶೋಭಕ್ಕ ನಮ್ಮ ಪ್ರತಿಸ್ಪರ್ಧೆ ಆದ್ರೂ ಈ ಬೇರೆ BJP ಆರ್ಗನೈಸೇಷನು ಇದೆ, ಪ್ರಧಾನಮಂತ್ರಿ ಅವರ ಭಾಷಣಗಳು ಇವೆ. ಸೊ ನಾವು ಏನು ಲೈಟಾಗಿ ತೊಗೊಳಂಗಿಲ್ಲ, ಅದು ನಾವು ತೊಗೊಂಡಿಲ್ಲ. ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ದೀವಿ. ಲಕ್ಕಿಲಿ ನಮಗೆ ಜನರ ಒಲವು ಭಾಳ ಹೆಚ್ಚಾಗಿ ಬರ್ತಾಯಿದೆ ನಮ್ಮ ಪರ. ಅದರ ಮೇಲೆ ಇಲ್ಲಿ ಬೆಂಗಳೂರು ಉತ್ತರದ ಕ್ಷೇತ್ರದ ಮತದಾರರು ಭಾಳ ಬುದ್ಧಿವಂತರು. ಅವರು ನಮ್ಗೆ ಹೇಳ್ತಾ ಇರೋದು, ಭಾಳ ವರ್ಷ ಆದಮೇಲೆ ನಿಮ್ಮಂಥ ಕ್ಯಾಂಡಿಡೇಟ್ ಬಂದಿದ್ದಾರೆ, ನಾವು ಈ ಸತಿ ನಿಮ್ಮನ್ನೇ ಆಯ್ಕೆ ಮಾಡ್ತೀವಿ ಅಂತ. ಯಾರ್ಯಾರು ಮೊದಲು BJPಗೆ ವೋಟ್ ಹಾಕಿದ್ರು ಅವರು ಕ್ಯಾಂಡಿಡೇಟ್ ನೋಡಿಬಿಟ್ಟು ಒಂದು ಬದಲಾವಣೆ ಮಾಡೋಕ್ಕೆ ರೆಡಿ ಇದ್ದಾರೆ. ಅದ್ರ ಜೊತೆ ನಮ್ಗೊಂದು ದೊಡ್ಡ ಶಕ್ತಿ ಏನು ಅಂದರೆ ನಮ್ಮ 5 ಗ್ಯಾರಂಟಿಗಳು. 10 ತಿಂಗಳಲ್ಲಿ 10 ವರ್ಷದಲ್ಲಿ ಮೋದಿ ಸರ್ಕಾರ ಏನು ಮಾಡೋಕ್ಕಾಗಿಲ್ಲ, 10 ತಿಂಗಳಲ್ಲಿ ನಾವು ಮಾಡಿ ತೋರಿಸ್ತಾ ಇದ್ದೀವಿ. ಅದೇ ಥರ ಇವಾಗ ಅಲ್ಲಿ ಫಲಾನುಭವಿಗಳು ಇದ್ದಾರಲ್ಲ, ಅವರೆಲ್ಲರೂ ಕಾಂಗ್ರೆಸ್ ಪರನೇ ಕೆಲಸ ಮಾಡ್ತಾ ಇದ್ದಾರೆ, ವೋಟ್ ಮಾಡ್ತಾರೆ ಅಂತ ನಮಗೆ ತಿಳಿಸ್ತಾ ಇದ್ದಾರೆ. ಪ್ರೀ ನರೇಂದ್ರ ಮೋದಿ ಕ್ಯಾಂಪೇನ್, ಪೋಸ್ಟ್ ನರೇಂದ್ರ ಮೋದಿ ಕ್ಯಾಂಪೇನ್ ಏನಾದರೂ ಚೇಂಜಸ್ ಆಗುತ್ತಾ ಸರ್ ಬೆಂಗಳೂರು ನಾರ್ತಲ್ಲಿ? ನೋಡೋಣ, ನಾವು ಎರಡಕ್ಕೂ ರೆಡಿ ಇರ್ತೀವಿ.
ಈಗ ನಮ್ಮದು ಭಾಳ ಚೆನ್ನಾಗಿ ನಡೀತಾ ಇತ್ತು. ಓಕೆ, ಮೋದಿಯವ್ರು ಬಂದು ಅವರು ಏನು ಹೇಳ್ತಾರೋ, ಏನು ನಿಜಾನೋ ಏನು ಸುಳ್ಳೋ ಯಾರು ಗೊತ್ತು. ಆದರೆ ಅವರು ಬಂದು ಒಂದು ರೋಡ್ ಶೋನ ಮಾಡ್ತಾರೆ, ಇಲ್ಲದಿದ್ರೆ ಒಂದು 2-3 ದೊಡ್ಡ ಭಾಷಣಗಳು ಮಾಡಿ ಹೊರಡ್ತಾರೆ. ಓಕೆ, ಆದರೆ ಅವ್ರು ಬಂದು ಇಲ್ಲಿ ಕೂತ್ಕೊಂಡು ಏನಾದ್ರು ಅಭಿವೃದ್ಧಿ ಕೊಡ್ತಾರಾ ಕರ್ನಾಟಕಕ್ಕೆ? ಈ ಬೆಂಗಳೂರು ನಗರಕ್ಕೆ ಏನಾದರೂ ಒಂದು ದೊಡ್ಡ ಗ್ರಾಂಟ್ಸ್ ಕೊಟ್ಟಿದ್ದಾರಾ? ಇವರು ನಮ್ಮ ಸರ್ಕಾರ ಮಾಡಿದ್ದೂ ಮೋದಿ ಮಾಡಿದ್ರು ಅಂತ ಮಾತಾಡ್ತಾರೆ BJP MPs. ಯಾರೂ ನಾವು ಮಾಡಿದ್ವು ಅಂತ ಹೇಳೋದಿಲ್ಲ. ಏಕೆಂದರೆ ಅವ್ರು ಮಾಡಿಲ್ಲ, BJP ಸರ್ಕಾರನೂ ಮಾಡಿಲ್ಲ. ಬಟ್ ಇವಾಗ ಒಂದು ಮೆಟ್ರೋ ಎಕ್ಸ್ಟ್ರಾ ಫೇಸ್ ಬಂದರೆ ಅದು ಜಾಯಿಂಟ್ ಪ್ರಾಜೆಕ್ಟ್, ಸೆಂಟ್ರದ್ದು ಸ್ಟೇಟು, ಅದಕ್ಕೆ ಅವ್ರು ಕ್ರೆಡಿಟ್ ತೊಗೊಳಕ್ಕೆ ಟ್ರೈ ಮಾಡ್ತಾರೆ. ಇಲ್ಲ, ನಮ್ಮದೇ ಅದರ ದೊಡ್ಡ ಪಾತ್ರ ಇರುತ್ತೆ. ಓಕೆ, ಸೊ ಈ ಥರ ಒಂದು ಪರಿಸ್ಥಿತಿಯಲ್ಲಿ ನಿಜವಾಗ್ಲೂ ಮೋದಿಯವರು ಬಂದು ಏನು ಹೇಳ್ತಾರೆ ಜನಕ್ಕೆ ಅಂತ ಅದನ್ನು ನಾವು ಕಾಯ್ಕೊಂಡು ನೋಡಬೇಕು. ಬಟ್ ನನ್ನ ಅಭಿಪ್ರಾಯದಲ್ಲಿ ಮೋದಿಯವರು ಬರಲಿ, ಅಮಿತ್ ಶಾನೂ ಬರಲಿ, ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನಲ್ಲಿ ಏನಾಯಿತು ಅದರಿಂದ ಏನೂ ಪರಿಣಾಮ ಆಗಲಿಲ್ಲ. ಅದೇ ಥರ ರಿಪೀಟ್ ಆಗತ್ತೆ ಈ ಸತಿ. ಅವ್ರು ಬಂದ ಕಡೆ ಸೋಲ್ತಾರೆ ಅಂತನಾ BJP? ಅದೂ ಅವ್ರು ಎಲ್ಲೆಲ್ಲಿ ಓಡಾಡ್ತಾರೋ ಜಾಸ್ತಿ ಆವಾಗಲೇ ಅದು ನಿಮ್ಮ ಕ್ಯಾಂಪೇನ್ ಆಗುತ್ತೆ ಅಂತ. ಖಂಡಿತ ಜನ ಕೇಳ್ತಾರೆ, ಸಾಕಾಯ್ತಪ್ಪ ಒಂದು ಬರೀ ಭಾಷಣಗಳು, ಇದ್ದೇನಿಲ್ಲ. ಓಕೆ, ಇದು 5:3 ಸರ್ ಇದು ಈ ಸಲ ಹೋರಾಟ. 5 BJP MLA ವರ್ಸಸ್ 3 ಕಾಂಗ್ರೆಸ್ MLA. ಈ ಹೋರಾಟ ಇದೆಯಾ ಬೆಂಗಳೂರಿನ? ಇಲ್ಲ, ಸ್ವಲ್ಪ ಏನೋ ಒಂದು ಬದಲಾವಣೆ ಆಗಿದೆ. ನಿಮಗೂ ಮಾಹಿತಿ ಬಂದಿರ್ಬೋದು. ಒಂದು ದೊಡ್ಡ ಕ್ಷೇತ್ರ, ನೀವು ಹೇಳಿ ಅಂತ ಕೇಳ್ತಾ ಇದ್ದೀನಿ. ಒಂದು ದೊಡ್ಡ ಕ್ಷೇತ್ರ ಇದೆ, ಯಶವಂತಪುರ ಅಂತ. ಅಲ್ಲಿ ST ಸೋಮಶೇಖರ್ ಅಂತ ಶಾಸಕರು. 4:4 ಮಿನಿಮಮ್ 4:4. ಅದರ ಮೇಲೆ ಸೋಮಶೇಖರ್ ಅವರು ಓಪನ್ ಆಗಿ ಹೇಳಿದ್ದಾರೆ, ರಾಜೀವ್ ಗೌಡ್ರಿಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ನಮಗೆ ಭಾಳ ಒಂದು ಶಕ್ತಿ ತುಂಬಿಸ್ತಾ ಇದೆ. ಅವರು ಶೋಭಾ ಕರಂದ್ಲಾಜೆ ಅವರ ಮೇಲೆ ಸ್ಪರ್ಧಿಸಿದಂಥವ್ರು, ಆ ಅನುಭವನೂ ಅವ್ರಿಗೆ ಚೆನ್ನಾಗಿದೆ. ಅಂದರೆ ಅವ್ರ ಸ್ಟ್ರಾಟಜಿ ಚೆನ್ನಾಗಿ ಗೊತ್ತಿರಬೇಕು ಅವ್ರಿಗೆ ಅಂತ ಇರ್ಬೋದು. ಎನಿವೆ, ಏನಾದರೂ ಇರಲಿ, ನಮ್ಮ ಪರ ಬಂದಿದ್ದಾರೆ. ನಮಗೆ ಒಂದು ಒಳ್ಳೆ ಶಕ್ತಿ ತುಂಬಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಓಕೆ, ಇನ್ನೂ ಒಂದು ಮಾತು, ದಾಸರಹಳ್ಳಿ ಅದು ಒಂದು ದೊಡ್ಡ ಕ್ಷೇತ್ರ, 440 ಪೋಲಿಂಗ್ ಬೂತ್ ಇರೋಂಥ ಕ್ಷೇತ್ರ. ಅಲ್ಲಿ ಹಿಂದಿನ JDS ಶಾಸಕರು ಮಂಜುನಾಥ್ ಅಂತ ಅವರು ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ. KR ಪುರ ಅಲ್ಲಿ ನಾವು ನಾವಲ್ಲಿ ಎರಡನೇ ಪ್ಲೇಸ್ನಲ್ಲಿ ಬಂದು ಅಲ್ಲೂ ಲೋಕಲ್ BJP ಕಾರ್ಪೊರೇಟರ್ಸ್ ಅನೇಕ ಜನ ಈ ಕಡೆ ಎಕ್ಸ್ ಕಾರ್ಪೊರೇಟರ್ಸ್ ನಮ್ಮ ಕಡೆ ಬಂದ್ಬಿಟ್ಟಿದ್ದಾರೆ. ಸೊ ಈಗ ನೀವು ನೋಡಿದ್ರೆ 6:2 ಅಂತ ನೀವು ಹೇಳ್ಬೋದು. ಓಕೆ, 6 ಕ್ಷೇತ್ರದಲ್ಲಿ ನಮ್ಮ ಪರ ಭಾಳ ಜೋರಾಗಿ ಲೀಡರ್ಸು ಬಂದಿದ್ದಾರೆ, MLAs ಕ್ಯಾಂಡಿಡೇಟ್ಸ್ ಬಂದಿದ್ದಾರೆ, ಎಕ್ಸ್ ಕಾರ್ಪೊರೇಟರ್ಸ್ ಬಂದಿದ್ದಾರೆ. ಸೊ 6 ಕ್ಷೇತ್ರಗಳಲ್ಲಿ ನಾವು ಮುಂದೆ ಇದ್ದೀವಿ. ಇನ್ನು 2 ಕ್ಷೇತ್ರದಲ್ಲಿ ಇವಾಗ ನಾನು ಬಂದು ನಿನ್ನೆ ನಮ್ಮ CM ಜೊತೆ ಈ 2 ಕ್ಷೇತ್ರದಲ್ಲೂ ಮಹಾಲಕ್ಷ್ಮಿ ಲೇಔಟ್ನಲ್ಲೂ ಒಂದು ಒಳ್ಳೆ ರ್ಯಾಲಿ ನಡೆಸೋದು, ಮಲ್ಲೇಶ್ವರದಲ್ಲಿ ಒಂದು ಒಳ್ಳೆ ರೋಡ್ ಶೋ ನಡೆಸೋದು. ಈ CM ಬ್ಲೆಸ್ಸಿಂಗ್ಸ್ ನನ್ನ ಜೊತೆ ಇದೆ ಅಂದ್ಬಿಟ್ಟು, ಆಶೀರ್ವಾದ ನನ್ನ ಜೊತೆ ಇದೆ ಅಂದ್ಬಿಟ್ಟು ಜನ ಭಾಳ ಭಾಳ ಖುಷಿಯಿಂದ, ಭಾಳ ಉತ್ಸಾಹದಿಂದ ಅವ್ರನ್ನ ನೋಡೋಕ್ಕೆ ಬಂದಿದ್ದರು, ಕೇಳಕ್ಕೆ ಬಂದಿದ್ದರು. ಸೊ ಅದು ಆ CM ಸಿದ್ದರಾಮಯ್ಯನವ್ರ ಬಗ್ಗೆ ಎಷ್ಟು ಒಲವಿದೆ ಅದು ನನಗೂ ಸ್ವಲ್ಪ ಟ್ರಾನ್ಸ್ಫರ್ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಶೋಭಾ ಕರಂದ್ಲಾಜೆ ಅವರು ಮಹಿಳಾ ಕ್ಯಾಂಡಿಡೇಟು, ಮಹಿಳೆಯರ ಮತಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸರ್. ಸೊ ಒಂದು ಮಹಿಳೆ ನಿಮ್ಮ ವಿರುದ್ಧ ಕಂಟೆಸ್ಟ್ ಮಾಡ್ತಿರೋ ಕಾರಣಕ್ಕೆ ಮಹಿಳಾ ಮತಗಳ ಒಲವು ಆ ಕಡೆ ಸ್ವಲ್ಪ ಜಾಸ್ತಿ ಆಗಬಹುದಾ ಕಂಪ್ಯಾರಿಟಿವ್ಲಿ? ಇಲ್ಲ ಸ್ವಾಮಿ, ಆ ಥರ ಆಗೋದಿಲ್ಲ. ಏಕೆಂತಂದರೆ 2 ಕಾರಣ ಹೇಳ್ತಾರೆ. ಒಂದು, ನಮ್ಮ ಸರ್ಕಾರದ ಏನು ಗ್ಯಾರಂಟಿ ಯೋಜನೆಗಳಿವೆ, ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಶಕ್ತಿ ಕಾರ್ಯಕ್ರಮ ಇರ್ಬೋದು, ಗೃಹಜ್ಯೋತಿನೂ ಕಾರ್ಯಕ್ರಮ ಇರ್ಬೋದು, ಯುವ ನಿಧಿ, ಅದರಲ್ಲಿ ಬಿಗ್ಗೆಸ್ಟ್ ಬೆನಿಫಿಷರೀಸ್ ಆರ್ ವಿಮೆನ್. ಓಕೆ, ಸೊ ಮಹಿಳೆಯರೇನು ಅದನ್ನು ಮರ್ತಿಲ್ಲ. ಓಕೆ, ಕಾಂಗ್ರೆಸ್ ಸರ್ಕಾರ ಅವ್ರ ಬಗ್ಗೆ, ಅವರ ಇದ್ರ ಬಗ್ಗೆ, ಅವರ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿ ಈ ಥರ ಒಂದು ಕಾರ್ಯಕ್ರಮಗಳನ್ನ ಅನುಷ್ಠಾನ ತಂದಿದ್ದಾರೆ. ಅದರ ಜೊತೆ ಕಾಂಗ್ರೆಸ್ ಇವಾಗ ಶಕ್ತಿ ಯೋಜನೆ ಮೂಲಕ
ಯಾವ ಮಹಿಳೆಯರಿಗೆ ಮೊದಲು ಸ್ವಲ್ಪ ದೂರ ಹೋಗೋಕ್ಕೆ ಕಷ್ಟ ಆಗ್ತಾಯಿತ್ತು, ಖರ್ಚಾಗ್ತಾಯಿತ್ತು. ಇವಾಗ ಇದು ಉಚಿತ ಬಸ್ ಪ್ರಯಾಣ ಆದಮೇಲೆ ಅವರು ಬೇರೆ ಇನ್ನೂ ಸ್ವಲ್ಪ ದೂರದ ಜಾಗಕ್ಕೆ ಹೋಗಿ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಎಲ್ಲರೂ ಸೇರಿ ಒಂದು ತೀರ್ಥಯಾತ್ರಕ್ಕೆ ಹೋಗೋಕ್ಕೆ, ಒಂದು ಗುಂಪಿನಲ್ಲಿ ಹೋಗೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಈ ಥರ ನಾನು ಕೆ ಆರ್ ಪುರದಲ್ಲಿ ಒಂದು ಸ್ವಲ್ಪ ಜನನ ಇಂಟರ್ವ್ಯೂ ಮಾಡಿದೆ. ಒಬ್ಬ ಮಹಿಳೆ ನನಗೆ ಹೇಳಿದ್ರು, ನೋಡಿ ನಮ್ಮ ಮನೆಯಲ್ಲಿ ಒಬ್ಬ ಗಂಡಸು ಇಲ್ಲ, ಆದರೆ ಸರ್ಕಾರ ಒಂದು ನಮ್ಮ ಅಣ್ಣನ ರೀತಿಯಲ್ಲಿ ಬಂದು ನಮಗೆ ಈ ಒಂದು ಬೆಂಬಲ ಕೊಟ್ಟಿದ್ದಾರೆ. ನಮಗೆ ಎಲ್ಲೆಲ್ಲಿ ಕಷ್ಟ ಇತ್ತು, ನಮ್ಮ ಅಮ್ಮನ ಮೆಡಿಕಲ್ ಕೇರ್ ಕಾಸ್ಟ್ ಇರ್ಬೋದು, ಇವನ್ನೆಲ್ಲ ನಾವು ಇವಾಗ ಅದನ್ನು ನೋಡಿಕೊಂಡು ಇವಾಗ ಸ್ವಲ್ಪ ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ನಡೆಸ್ಬೋದು ಅಂತ ನನಗೆ ಆ ಥರ ಮಹಿಳೆಯವರು ಹೇಳ್ತಾ ಇದ್ದಾರೆ. ಸೊ ಅದು ಒಂದು ಭಾಗ. ಎರಡನೇದು ಶೋಭಕ್ಕ ಮಹಿಳೆ, ಅದನ್ನು ಒಪ್ಕೊಳ್ಳೋಣ. ಆದರೆ ಮಹಿಳೆಯವ್ರ ಬಗ್ಗೆ ಏನಾರ ಮಾಡಿದಾರಾ? ಅವ್ರದ್ದು ಟ್ರ್ಯಾಕ್ ರೆಕಾರ್ಡ್ ಏನಿದೆ? ಮಹಿಳೆಯವ್ರ ಏನು ಆ ಥರ ಇಶ್ಯೂಸ್ ಏನಾರು ತೊಗೊಂಡಿದ್ದಾರಾ? ನನ್ನ ಟ್ರ್ಯಾಕ್ ರೆಕಾರ್ಡ್ ನೋಡಿ. ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ ಇದ್ದಾಗ ಒಂದು ಇಂಡಿಯಾ ವಿಮೆನ್ ಇನ್ ಲೀಡರ್ಶಿಪ್ ಅಂತ ಒಂದು ಕಾರ್ಯಕ್ರಮ ನಡೆಸಿದೆ. ವಿಮೆನ್ ಪೊಲಿಟಿಕಲ್ ಲೀಡರ್ಸ್ನ ಟ್ರೈನ್ ಮಾಡಿ, ಈ ರಿಸರ್ವೇಷನ್ ಬರುತ್ತೋ ಇಲ್ಲೋ, ನೀವು ಇನ್ನೂ ಒಂದು ಶಕ್ತಿ ತುಂಬಿಸಿ ನೀವೇ ರೆಡಿ ಆಗೋಕ್ಕೋಸ್ಕರ ಒಂದು ನಾವು ಮ್ಯಾನೇಜ್ಮೆಂಟ್ ಪ್ರೊಫೆಸರ್ಸ್, ನಾವು ಲೀಡರ್ಸ್ನ ಬೇರೆ ಬೇರೆ ಫೀಲ್ಡ್ನಲ್ಲಿ ತಯಾರು ಮಾಡೋರು. ಸೊ ಅಲ್ಲಿ ಪೊಲಿಟಿಕಲ್ ಲೀಡರ್ಶಿಪ್ಪನ್ನು ವಿಮೆನ್ನ ಮಹಿಳೆಯವ್ರನ್ನ ನಾನು ಆ ಒಂದು ಕಾರ್ಯಕ್ರಮ ಶುರು ಮಾಡಿದ್ದೆ. ಅನೇಕ ರೀತಿಯಲ್ಲಿ ನಾನು ಮಹಿಳೆಯರ ಕೆರಿಯರ್ ಗೈಡೆನ್ಸ್ಗೆ, ಕೆರಿಯರ್ ಡೆವಲಪ್ಮೆಂಟ್ಗೆ ಕಾರ್ಯಕ್ರಮಗಳನ್ನು ನಡೆಸಿದ್ದೀನಿ. ಇದು NM ಕಾಲೇಜ್ನಲ್ಲಿ ವಿಮೆನ್ ವರ್ಕ್ ಇನ್ ದ ವರ್ಲ್ಡ್ ಬಿಯಾಂಡ್ ಅಂತ ಒಂದು ಕಾರ್ಯಕ್ರಮ ನಡೆಸಿ ಅದೇ ಥರ ಬೇರೆ ಬೇರೆ ಕಡೆನೂ ಮಾಡಿದ್ದೀವಿ. ಮಹಿಳೆಯವ್ರಿಗೆ ಒಂದು ಆತ್ಮವಿಶ್ವಾಸ ತುಂಬಿಸಿ, ಯಾವ್ಯಾವ ಫೀಲ್ಡ್ನಲ್ಲಿ ಬರೀ ಮಹಿಳೆ ಯಾರ್ಯಾರು ಸಕ್ಸೀಡ್ ಆಗಿದ್ದಾರೆ ಅವರೇ ಬಂದು ಅವ್ರ ಜೀವನದಲ್ಲಿ ಹೇಗೆ ಮುಂದೆ ಬಂದರು, ಅವರು ಯಾವ ಫೀಲ್ಡ್ನಲ್ಲಿದ್ದಾರೆ, ಅಲ್ಲಿ ಹೇಗಿದೆ ಜೀವನ, ಹೇಗೆ ನಡೆಸ್ಬೋದು, ಹೇಗೆ ಸಕ್ಸೀಡ್ ಆಗ್ಬೋದು ಅಂತ ಎಲ್ಲರಿಗೂ ಪ್ರೇರಣೆ ಕೊಟ್ಟು ಬಹಳ ಒಳ್ಳೆ ಪರಿಣಾಮ ಆಯಿತು ನಮ್ಮ ಮಹಿಳೆಯರಿಗೆ. ಅದೇ ಥರ ಒಂದು ಸ್ವಲ್ಪ ವರ್ಷ ಹಿಂದೆ ರಾಮ್ ಸೇನೆ ಅಂತ ಒಂದು ಸಂಸ್ಥೆ ಇದೆ, ಮಹಿಳೆಯವ್ರ ಮೇಲೆ ದಾಳಿ ಮಾಡಿದ್ರು. ಓಕೆ, ಅಂಥ ಸಂದರ್ಭದಲ್ಲಿ ಅವರು ಇನ್ನೂ ಬೆಂಗಳೂರಿಗೆ ಬಂದು ಒಂದು ಬೆದರಿಕೆ ಕೊಟ್ಟಿದ್ರು. ಅಲ್ಲಿ ನಾವು ಯಾರ ಯಂಗ್ಸ್ಟರ್ಸ್ ಒಟ್ಟಿಗೆ ನೋಡಿದರೆ ಅವ್ರಿಗೆ ನಾವು ಇದು ಮಾಡ್ತೀವಿ, ಅಟ್ಯಾಕ್ ಮಾಡ್ತೀವಿ ಅಂತ. ಮಾರಲ್ ಪೊಲೀಸಿಂಗು. ಸೊ ಆ ಸಮಯದಲ್ಲಿ ನೋ ಮಾರಲ್ ಪೊಲೀಸಿಂಗ್, ನೋ ಅಟ್ಯಾಕ್ಸ್ ಆನ್ ವಿಮೆನ್ ಅಂತ 2 ವಿಷಯ ತಗೊಂಡು ನಾನೇ ಪ್ರತಿ ಭಾಗ ಬೆಂಗಳೂರಿನಲ್ಲಿ ಸೈಮಲ್ಟೇನಿಯಸ್ಲಿ ಪ್ರೊಟೆಸ್ಟ್ನ ಆರ್ಗನೈಸ್ ಮಾಡಿದ್ದೆ ಅವ್ರ ವಿರುದ್ಧ. ಓಕೆ, ಸೊ ಆ ಥರ ನಾವು ಮಹಿಳೆಯರ ಹಿತದ ಬಗ್ಗೆ ಕೆಲಸ ಮಾಡಿ ತೋರಿಸಿರೋರು ನಾನು. ಈಗ ಇದರಲ್ಲಿ ಒಕ್ಕಲಿಗ ಮತಗಳು ಅಂತ ಬಂದಾಗ ಬೆಂಗಳೂರಿನ ಸ್ವಲ್ಪ ಸ್ಪೆಷಲ್ ಸರ್. ಅದು ಸುಮಾರು 6.5 ಲಕ್ಷ ಒಕ್ಕಲಿಗ ಮತಗಳಿವೆ ಅಂತ ಒಂದು ವರದಿ ಹೇಳುತ್ತೆ. ವರದಿ ಜನ ಮಾತಾಡಿರೋದು ಹಿಂದಿನ ಚುನಾವಣೆಗಳ ಲೆಕ್ಕ. ನೀನಪ್ಪ ಜಾತಿ ಗಣತಿ ಮಾಡಿದ್ಯಾ ಅಂತ ಕೇಳಿದ್ರೆ ನಿನಗೆ ಲೀಕ್ ಆಗಿರೋ ರಿಪೋರ್ಟ್ ಸಿಕ್ಬಿಟ್ಟಿದೆ ಅಂದರೆ ನನ್ನ ಹತ್ರ ಇಲ್ಲ. ಇನ್ ಜನರಲ್ ಟಾಕ್ಸ್ 6.5 ಲಕ್ಷ ಒಂದು ಅಂದಾಜಿಗೆ ಅಲ್ಲಿ ಒಕ್ಕಲಿಗ ಮತಗಳಿವೆ ಅಂತ ಹೇಳ್ತಾರೆ. ಇದರಲ್ಲಿ ಒಂದು 5.5 ಲಕ್ಷ ಮತಗಳಷ್ಟು ಗಂಗಟ್ಕಾರ ಒಕ್ಕಲಿಗರ ಮತಗಳೇ ಆ ಭಾಗದಲ್ಲಿವೆ ಅಂತ ಕೂಡ ಒಂದು ಮಾತು ಚಾಲ್ತಿಯಲ್ಲಿದೆ ಸರ್. ಇಲ್ಲಿ ಹೂ ಈಸ್ ಮೋರ್ ಒಕ್ಕಲಿಗ? ಇಸ್ ದಿಸ್ ಶೋಭಾ ಕರಂದ್ಲಾಜೆ ಆರ್ ಇಸ್ ದಿಸ್ ಮಿಸ್ಟರ್ ರಾಜೀವ್ ಗೌಡ? ಇವಾಗ ನಾವು ಇಬ್ಬರು ಒಕ್ಕಲಿಗರು, ನಾವು ಇವಾಗ ನಾವು ಜಾತಿ ರಾಜಕೀಯ ಮಾಡದೇ ಇರೋರು, ಅವರೆಲ್ಲ ಏನಾದ್ರು ಮಾಡ್ಬೋದು, ಧರ್ಮದ ರಾಜಕೀಯ ಮಾಡ್ಬೋದು. ಆದರೆ ನಾನು ಸ್ಥಳೀಯ ಒಕ್ಕಲಿಗ. ಓಕೆ, ನಮ್ಮ ಮದರ್ ಕಡೆ ಫ್ಯಾಮಿಲಿ ಎಲ್ಲ ಗಂಗಟಿಗರು, ನಾವು ಆ ಲೆವೆಲ್ಗೆ ಹೋಗೋದಿಲ್ಲ. ನಮ್ದೇನು, ನಾವು ಇಲ್ಲೇ ಹುಟ್ಟು ಬೆಳೆದಿರೋರು, ಇಲ್ಲಿರೋ ಒಕ್ಕಲಿಗರೆಲ್ಲ ನಮ್ಮ ಸಂಬಂಧಿಕರು, ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಅಂಥ ಪರಿಸ್ಥಿತಿಯಲ್ಲಿ ತಂದೆ ಶಿಡ್ಲಘಟ್ಟ ಇಲ್ಲ, ನಮ್ಮದು ಮುಳಬಾಗಲ್, ಕೋಲಾರ ಜಿಲ್ಲೆ ನಮ್ಮ ತಂದೆ ಕಡೆ. ಕೋಲಾರ ಜಿಲ್ಲೆ ಮುಳಬಾಗಲ್ ತಾಲೂಕಿಂದ ನಮ್ಮ ಮೋತಕಪಲ್ಲಿ ಗ್ರಾಮ ಅಂತ ಊರ ಹೆಸರು. ನಮ್ಮ ತಂದೆ ದಿವಂಗತ MV ವೆಂಕಟಪ್ಪನವರು ಅಲ್ಲಿಂದ MLA ಆಗಿದ್ದರು, ಅಸೆಂಬ್ಲಿ ಸ್ಪೀಕರ್ ಆಗಿದ್ದರು, ಕೌನ್ಸಿಲ್ ಚೇರ್ಮನ್ ಆಗಿದ್ದರು. ನಮ್ಮ ದೊಡ್ಡಪ್ಪ ದಿವಂಗತ MV ಕೃಷ್ಣಪ್ಪನವರು ಸ್ವಾತಂತ್ರ್ಯ ಹೋರಾಟಗಾರರು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಲ್ಲಿ ಜೈಲ್ಗೆ ಹೋದವರು. 6 ಬಾರಿ ಲೋಕಸಭೆಗೆ ಆಯ್ಕೆ ಆಗಿದ್ದರು. 2 ಬಾರಿ ಇದೇ ಬೆಂಗಳೂರು ಉತ್ತರ ಕ್ಷೇತ್ರದಿಂದ, ಆವಾಗ ಇದರ ಹೆಸರು ಹೊಸಕೋಟೆ ಅಂತ. ಜಾಫರ್ ಶರೀಫ್ಗಿಂತ ಮುಂಚೆ 2 ಬಾರಿ ಅವರು ಇಲ್ಲಿಂದನೇ MP ಆಗಿದ್ದರು. ನಮ್ಮ ರಾಜ್ಯದಲ್ಲಿ ಏನು ನಾವು
ಹೈನುಗಾರಿಕೆ ಬಗ್ಗೆ ಯೋಚನೆ ಮಾಡಿದ್ರೆ, ನಮ್ಮ ಕ್ಷೀರ ಕ್ರಾಂತಿ ಬಗ್ಗೆ ಯೋಚನೆ ಮಾಡಿದ್ರೆ, ಅದರ ಹರಿಕಾರ ಎಂ ವಿ ಕೃಷ್ಣಪ್ಪನವರು. ಅವರು ಬೆಂಗಳೂರು ಡೈರಿನಲ್ಲಿ ಹೋಗಿ ನೋಡಿ, ಅವರು ಪ್ರತಿಮೆ ಅಲ್ಲೇ ಡೈರಿ ಮುಂದೆ ಇದೆ, ಸ್ಥಾಪನೆ ಮಾಡಿದ್ದವರೇ. ನಮ್ಮ ಕುರಿಯನ್ ಅಂತೀವಲ್ಲ ನಾವು ಗುಜರಾತ್ನಲ್ಲಿ, ಅಮೂಲ್ ಶುರು ಮಾಡಿದ್ರು. ಇವಾಗ ನಮ್ಮ ನಂದಿನಿ ಸೃಷ್ಟಿ ಮಾಡಿದ ನಮ್ಮ ದೊಡ್ಡಪ್ಪ, ನಮ್ಮ ತಂದೆ ಅಣ್ಣ. ಶ್ವೇತಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ. ಕರೆಕ್ಟ್, ಎಕ್ಸಾಕ್ಟ್ಲಿ. ಸೊ ಆ ಥರ ಕಾಂಟ್ರಿಬ್ಯೂಷನ್ಸ್ ಇವೆ. ಆ ಥರ ಒಂದು ಆದರ್ಶವಾದಿ ಕುಟುಂಬದಲ್ಲಿ ನಾನು ಹುಟ್ಟು ಬೆಳೆದು ಭಾರತದ ಸ್ವಾತಂತ್ರ್ಯಕ್ಕೂ ನಿಮ್ಮ ಕುಟುಂಬದ ರಕ್ತ ಹರಿದಿದೆ. ಖಂಡಿತ. ಅದರಿಂದನೇ ನಾವು ಇಲ್ಲಿ ಬಂದಿರೋದು, ರಕ್ತ ಇದೆ. ಅದಕ್ಕೆ ನಾವು ನಮಗೆ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಅವಕಾಶ ಸಿಗಲಿಲ್ಲ. ಚೆನ್ನಾಗಿ ಓದ್ಕೊಂಡು ದೇಶದ ನೀತಿಗಳ ಬಗ್ಗೆ, ಯೋಜನೆಗಳ ಬಗ್ಗೆ ತಿಳುವಳಿಕೆ ತಗೊಂಡು ಅಮೇರಿಕಾದಲ್ಲಿ ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟೀಸ್ನಲ್ಲಿ ಓದ್ಕೊಂಡು ಬಂದು ದೇಶ ಸೇವೆ ಮಾಡಕ್ಕೆ ಬಂದಿದ್ದೀನಿ. ಅಲ್ಲಿ ನಾನು 16-17 ವರ್ಷ ಅಮೇರಿಕದಲ್ಲಿದ್ದೆ. ಅಲ್ಲಿ ಭಾಳ ಖುಷಿಯಾಗಿದ್ದೆ. ಆದರೆ ನಾನು ಹುಟ್ಟು ಬೆಳೆದಿದ್ದು ಇಲ್ಲೇ, ಇದೇ ಮಲ್ಲೇಶ್ವರದಲ್ಲಿ, ನಮ್ಮ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲೇ ನಾನು ಮೊದಲನೇ ಸ್ಕೂಲ್ಗೆ ಹೋಗಿದ್ದು, ಕ್ಲೂನಿ ಕಾನ್ವೆಂಟ್ ಸ್ಕೂಲ್ ಅಂತ. ಇದೇ ಫೀಲ್ಡ್ಸ್ನಲ್ಲಿ ಕ್ರಿಕೆಟ್ ಮ್ಯಾಚಸ್ ಆಡ್ತಾ ಇದ್ದಿದ್ದು, ಇದೇ ರಸ್ತೆಗಳಲ್ಲಿ ಸೈಕಲ್ ಸವಾರಿ ಮಾಡಿಕೊಂಡು ಡಬಲ್ ರೈಡಿಂಗ್ ಮಾಡಿ ಪೊಲೀಸ್ ಇಡ್ಸ್ಕೊಂಡು ಅವೆಲ್ಲ ನಮ್ಮದು. ನೀವೆಲ್ಲ ನಿಮಗೆ ಆ ಥರ ಅನುಭವ ಇರೋದಿಲ್ಲ. ನೀವೆಲ್ಲ ಇವಾಗ ಬರೀ ಸ್ಕೂಟರ್ ಗಾಡಿಗಳ ಓಡಾಡ್ತೀರ. ನಾವು ಭಾಳ ಸ್ವಲ್ಪ ಒಂದು ಸರಳ ಜೀವನ ಚಿಕ್ಕ ವಯಸ್ಸಲ್ಲಿ ಹಾಗೆ ಬೆಳೆದಿದ್ದು ಇದೇ ಕ್ಷೇತ್ರದಲ್ಲಿ. ಪ್ರಿಪೇರಿಂಗ್ ಫಾರ್ ಬೆಂಗಳೂರು ನಾರ್ತ್ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಸರ್? I've been preparing for Bangalore or Bengaluru for a long time. ನಮಗೆ ಇಲ್ಲೇ ಹುಟ್ಟು ಬೆಳೆದಿದ್ದು. ಆಮೇಲೆ ಇವಾಗ ಅರ್ಬನ್ ಡೆವಲಪ್ಮೆಂಟ್ ಬಗ್ಗೆ ಹೇಗೆ ಎಲ್ಲಿ ನಾವು ವ್ಯತ್ಯಾಸ ಆಗ್ತಾಯಿವೆ. ಇವಾಗ ಕೆರೆಗಳನ್ನ ನಾವು ಹಿಂದಿನ ಸರ್ಕಾರಗಳು ಹೇಗೆ ನಾಶ ಮಾಡಿವೆ, ನಮ್ಮ ಈಕೋ ಸಿಸ್ಟಮ್ನ ಹೇಗೆ ಇಂಬ್ಯಾಲೆನ್ಸ್ ಮಾಡಿಬಿಟ್ಟಿದ್ದಾರೆ, ಅದನ್ನೆಲ್ಲ ನಾವು ಒಂದು ಕರೆಕ್ಟ್ ಮಾಡೋದು ನಮ್ಮ ಉದ್ದೇಶ. ಅದಕ್ಕೆ ಇವಾಗ ಪ್ಲ್ಯಾನಿಂಗ್ ರೀತಿಯೇ ಬದಲಾಯಿಸಬೇಕು. ನಾವು ನೀರ ಜೊತೆ ಹೇಗೆ ಕೆಲಸ ಮಾಡ್ತೀವಿ, ನಮ್ಮ ಪುರಾತನ ಕಾಲದಿಂದ ಒಳ್ಳೊಳ್ಳೆ ಕೆರೆಗಳು, ಅಲ್ಲಿಂದ ರಾಜಕಾಲುವೆಗಳು, ಒಂದು ಕೆರೆ ಕೋಡಿ ಹೋದರೆ ಇನ್ನೊಂದು ಕೆರೆಗೆ ನೀರು ತುಂಬಿಕೊಂಡು ಎಲ್ಲ ಕಡೆ ನೀರು ಹಿಂಗ್ತಾ ಇತ್ತು. ಅಂತರ್ಜಲ ಮಟ್ಟ ಅಂತರ್ಜಲ. ಆಮೇಲೆ ಇದು ದೊಡ್ಡ ದೊಡ್ಡ ಬಾವಿಗಳಿರ್ತವೆ. ನಾವೆಲ್ಲ ಈಜು ಕಲ್ತಿದ್ದು ನಮ್ಮ ಹಳ್ಳಿಯಲ್ಲಿ ಒಂದು ದೊಡ್ಡ ಬಾವಿಗಳು, ನಮ್ಮ ಕಡೆ ದೊಡ್ಡ ಬಾವಿಗಳು. ಬಹಳ ಚಾಲೆಂಜ್ ಅದು. ನಮ್ಮ ಕಸಿನ್ಸ್ ಎಲ್ಲ ನಾವು ಸಮ್ಮರ್ನಲ್ಲಿ ಬೇಸಿಗೆ ಕಾಲದಲ್ಲಿ ಊರಿಗೆ ಹೋಗ್ತಾ ಇದ್ದಾಗ, ನಾನು ಚಿಕ್ಕ ಹುಡುಗ, ನನ್ನ ನುಗ್ಬಿಡ್ತಾ ಇದ್ರು ನೀರಲ್ಲಿ, ಕಿರಿಸ್ಕೊಂಡು ಆಡ್ಕೊಂಡು ಆಗ ಕಲ್ತಿದ್ದು ನಾವು. ಹೇಳಿ. ಅಂದರೆ ಇನ್ನೊಂದೇನು ಪ್ರಶ್ನೆ ಸರ್, ಇಲ್ಲಿ ಇಷ್ಟೆಲ್ಲ ಈ ಒಂದು ಅಂತರ್ಜಲದ ಬಗ್ಗೆ, ಕೆರೆಗಳ ಬಗ್ಗೆ, ನದಿಗಳ ಬಗ್ಗೆ, ನೀರು ಬಗ್ಗೆ, ಪರಿಸರ ಸಮತೋಲನ, ಎಕೋಸಿಸ್ಟಮ್ ಬಗ್ಗೆ ಇದೆಲ್ಲ ಮಾತಾಡೋದು ಒಂದು ರಾಮ ಮಂದಿರಕ್ಕೆ ಈಕ್ವಲ್ ಆಗುತ್ತಾ ಅಂತ? ನಾನು ರಾಮ ಭಕ್ತ. ನಮ್ಮ ಊರಿನಲ್ಲಿ ಮೇನ್ ಟೆಂಪಲ್ ಇರೋದು ರಾಮನ್ ಟೆಂಪಲು. ಆಮೇಲೆ ನಮ್ಮ ಚೌಡೇಶ್ವರಿ ದೇವಸ್ಥಾನ. ನಾವು ಅದಕ್ಕೆ ಪುನರ್ನಿರ್ಮಾಣ ಮಾಡ್ತಾ ಇರೋದು ನಮ್ಮ ಫ್ಯಾಮಿಲಿನೇ, ನಮ್ಮ ಹಳ್ಳಿಯಲ್ಲಿ. ಸೊ ಇವಾಗ ಧರ್ಮ ಮನೆಯಲ್ಲಿ ಇಟ್ಕೊಳ್ಳಿ. ನೀವು ಏನು ಮಾಡ್ತೀರಾ, ದೇವ್ರಿಗೆ ನಮಸ್ಕಾರ ಮಾಡಿ, ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಆದರೆ ಧರ್ಮನ ಮಿಸ್ಯೂಸ್ ಮಾಡಿ ಜನರಲ್ ಡಿವಿಷನ್ ತಂದು ಒಂದು ಹೇಟ್ರೆಡ್ ಸೃಷ್ಟಿ ಮಾಡೋದ್ರಲ್ಲಿ ಏನೂ ಉಪಯೋಗ ಇಲ್ಲ. ನನ್ನ ಧರ್ಮ ನಮ್ಮ ಸಂವಿಧಾನ, ಓಕೆ, ನಮ್ಮ ಪ್ರಜಾಪ್ರಭುತ್ವ, ಅದ್ರ ಬಗ್ಗೆ ಕೆಲಸ ಮಾಡೋಣ. ನೀವು ನಿಮ್ಮ ಪ್ರೈವೇಟ್ ಏನೇನು ವ್ಯೂಸ್ ಇದೆ ಅದು ನೀವು ಬೇರೆಯವ್ರ ಮೇಲೆ ಹಾಕಕ್ಕೆ ಹೋಗಬೇಡಿ. ರಾಮ ಮಂದಿರ ತೀರ್ಥಯಾತ್ರೆ ಮಾಡೋಂಗಿದ್ರೆ ಹೋಗ್ಬಿಟ್ಟು ಬನ್ನಿ, ನಮಗೇನು. ಆದರೆ ಅದರಿಂದ ಈ ಎಲೆಕ್ಷನಲ್ಲಿ ಏನು ಪರಿಣಾಮ ಆಗೋದಿಲ್ಲ. ಓಕೆ, ಖಂಡಿತ ಹೇಳ್ತೀನಿ. 500 ವರ್ಷ ಬೇಕಾಯಿತು, ನಾವು ಕಂಪ್ಲೀಟ್ ಮಾಡಿದ್ವಿ ಅದನ್ನು. ಆಯಿತು, ಮಾಡಿದ್ದೀರಾ, ಸಾಧಿಸಿದ್ದೀರಾ. ದಟ್ಸ್ ಇಟ್. ಮಲ್ಲೇಶ್ವರಂ ಹೇಗೆ ಸರ್ ನಿಮ್ಮ ಪಾಲಿಗೆ? ಮಲ್ಲೇಶ್ವರದಲ್ಲಿ ಭಾಳ ಬುದ್ಧಿವಂತರು ಇದ್ದಾರೆ. ಅವ್ರಿಗೆ ನನ್ನ ಬಗ್ಗೆ ಗೊತ್ತಾದರೆ ಅವರು ನಮ್ಮನ್ನ ಮೆಚ್ತಾರೆ. ನೆನೆ ಸಾಯಂಕಾಲ CM ರೋಡ್ ಶೋ, ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಮುಗಿಸಾದ್ಮೇಲೆ ನಾನು ಒಂದು ಬ್ರಿಗೇಡ್ ಗೇಟ್ವೇ ಅಂತ ಒಂದು ಅಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿರೋ ಜನರ ಜೊತೆ ಚರ್ಚೆ ಮಾಡಿದೆ. ನಿಜವಾಗ್ಲೂ ಅದಾದಮೇಲೆ ಇಂಥ ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟಿದ್ದಾರಲ್ಲ ನಮಗೆ ಅಂತ ಅಂದ್ಬಿಟ್ಟು, ನಿಮ್ಮ ಬಗ್ಗೆ ನಾವು ಎಲ್ಲರಿಗೂ ತಿಳಿಸ್ತೀವಿ ಅಂತ, ನಮ್ಗೆ ಗೊತ್ತಿರೋ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ತಿಳಿಸ್ತೀವಿ ಅಂತ ಆ ಒಂದು ಪ್ರತಿಕ್ರಿಯೆ ಸಿಕ್ತು.
ಅದು ಅದು ರೆಕಾರ್ಡಿಂಗ್ ಶೇರ್ ಮಾಡ್ತೀನಿ ನೋಡಿ. Okay. ಒಬ್ಬರು ನೀವು ಬೇರೆ ಪಕ್ಷದಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ಅಷ್ಟು ಒಳ್ಳೆ ಕ್ಯಾಂಡಿಡೇಟ್ ನೀವು ಅಂತ ಅಂದ್ರು. ಅಂದರೆ ನೀವು ಈ ಪಕ್ಷದಲ್ಲಿ ಬೇಡ ಬಿಜೆಪಿಗೆ ಬಂದ್ಬಿಡಿ ಅಂತನಾ? ಏನೋ ಅವ್ರಿಗೆ ಆ ಕಡೆ ಒಲವಿದೆ. Okay. ಹೇಳಿದೆ ನೋಡಿ, ಒಂದ್ಸತಿ ಆದರೂ ಬಿಟ್ಬಿಡಿ, ಕ್ಯಾಂಡಿಡೇಟ್ ನೋಡಿಬಿಟ್ಟು ನಿಮ್ಮ ಕ್ಷೇತ್ರ ಬದಲಾವಣೆ ತರೋನು ಯಾರು ಅಂತ ನೀವು ಯೋಚನೆ ಮಾಡಿಬಿಟ್ಟು ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ವೋಟ್ ಮಾಡಿ ಅಂತ ಹೇಳೋದು. ಸದಾನಂದ ಗೌಡರ ಕೆಲಸ ಆಧಾರದ ಮೇಲೆ ತಾವು ಓಟ್ ಕೇಳದ, ಶೋಭಾ ಕರಂದ್ಲಾಜೆ ಅವರು ಅಲ್ಲಿ ಸಲ್ತಾ ಇಲ್ಲ, ಇಲ್ಲಿ ಸಲ್ತಾ ಇಲ್ಲ, ಇಲ್ಲೆಲ್ಲ ತೊಗೊಂಡು ಬಂದು ಹಾಕಿದ್ರು ಅನ್ನೋದ್ರ ಮೇಲೆ ರಾಜೀವ್ ಗೌಡರು ಓಟ್ ಕೇಳ್ತಾರ? ರಾಜೀವ್ ಗೌಡರು ಏನು ಕೆಲಸ ಮಾಡಬಲ್ಲರು ಎನ್ನುವುದ್ರ ಮೇಲೆ ಓಟ್ ಕೇಳ್ತಾರ? ನಮ್ಮದು ಪಾಸಿಟಿವ್ ಕ್ಯಾಂಪೇನ್. ಓಕೆ, ಅದು ನಾವು ಏನೋ ಒಂದು ಮ್ಯಾನಿಫೆಸ್ಟೋ ತರ್ತೀವಿ ಅಂತ ಅಂದ್ಕೊಳ್ಳಿ ಬೆಂಗಳೂರು ನಾರ್ತ್ಗೆ. ಅಲ್ಲಿ ಏನಿರ್ಬೋದು, ಫಸ್ಟು ಸಮಸ್ಯೆಗಳೇನಿವೆ, ಓಕೆ, ಟ್ರಾಫಿಕ್ ಸಮಸ್ಯೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಕಸದ ಸಮಸ್ಯೆ ಇರ್ಬೋದು, ಇವೆಲ್ಲ ಸ್ಟ್ಯಾಂಡರ್ಡ್ ಅರ್ಬನ್ ಸಮಸ್ಯೆಗಳು. ಅದ್ರ ಮೇಲೆ ನಮಗೆ ಒಂದು ತಿಳುವಳಿಕೆ, ದೂರದೃಷ್ಟಿಯಿಂದ ಈ ಪ್ಲ್ಯಾನಿಂಗ್ ಹೇಗೆ ಬದಲಾಯಿಸ್ಬೋದು. ಇವಾಗ ಈ ಬೆಂಗಳೂರು, ಉತ್ತರ ಬೆಂಗಳೂರು ಅಂತಂದರೆ ನ್ಯೂ ಬೆಂಗಳೂರು, ಇಲ್ಲೇ ಆ್ಯಕ್ಷನ್ ಬೆಳೀತಾ ಇರೋದು. ಆ ಡೆವಲಪ್ಮೆಂಟ್ನ ಹೇಗೆ ನಾವು ಹುಷಾರಾಗಿ ನಡೆಸ್ಬೋದು, ಅಲ್ಲಿ ಸಸ್ಟೈನಬಿಲಿಟಿ ಬೇಕು, ಪರಿಸರದ ಬಗ್ಗೆ ಸ್ವಲ್ಪ ಗಮನ ಇಟ್ಬಿಟ್ಟು ನಾವು ಅಭಿವೃದ್ಧಿ ತರಬೇಕು. ಅದೇ ಥರ ಬಡ ಜನರನ್ನ ಹಿಂದೆ ಪಕ್ಕ ಇಡೋದು. ಇವಾಗ ಏನಾಗ್ತೇವೆ, ಎಲ್ಲ ಗೇಟೆಡ್ ಕಮ್ಯುನಿಟೀಸು, ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸು ಸಾಹುಕಾರರಿಗೆ ಒಳ್ಳೆಯದು, ಆದರೆ ಬೇರೆ ಜನಕ್ಕೆ, ಬಡ ಜನರಿಗೇನು ಅವ್ರ ಬಗ್ಗೆನೂ ನಾವು ಒಂದು ಸ್ವಲ್ಪ ಕಾಳಜಿ ವಹಿಸಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಮಾಡಬೇಕು. ಈ ಥರ ಎಲ್ಲ ಮಾಡಿದಾಗ ಯಾವಾಗಾದರೂ ನಾವು ಇನ್ನು ಮುಂದೆ ಈ ಥರ ದೊಡ್ಡ ದೊಡ್ಡ 1000 ಎಕರೆ ಲೇಔಟ್ಗಳೆಲ್ಲ ಮಾಡಿದ್ರೆ ಉಪಯೋಗ ಇಲ್ಲ. ಇವಾಗ ನಮಗೆ ಸ್ವಲ್ಪ ಡೆನ್ಸರ್ ನೇಬರ್ಹುಡ್ಸ್ ಬೇಕು. ಅಲ್ಲಿ 15 ನಿಮಿಷದಲ್ಲಿ ನಡ್ಕೊಂಡು ಹೋಗಿ ನಿಮಗೆ ಶಾಲೆ ಸಿಗಬೇಕು, ಆಸ್ಪತ್ರೆ ಸಿಗಬೇಕು, ತಿಂಡಿ ತಿನ್ನೋಕ್ಕೆ ಒಂದು ಜಾಗ ಸಿಗಬೇಕು, ಥಿಯೇಟರ್ ಇರಬೇಕು, ಈ ಥರ ಆಟ ಆಡೋಕ್ಕೆ ಒಂದು ಮೈದಾನ ಇರಬೇಕು. ಎಲ್ಲ ಬೇರೆ ಥರ ಪ್ಲ್ಯಾನ್ ಮಾಡಿದ್ರೆ ಇನ್ನು ಮುಂದೆ ನಿಜವಾಗ್ಲೂ 15 ಮಿನಿಟ್ಸ್ ಸಿಟೀಸ್ ಅಂತ ನಾವು ನೀರಿಗೂ ಪ್ರಾಮುಖ್ಯತೆ ಕೊಡಬೇಕು, ನಮ್ಮ ಗಿಡ ಮರಗಳಿಗೂ ಪ್ರಾಮುಖ್ಯತೆ ಕೊಡಬೇಕು, ಅವೆಲ್ಲ ಮಾಡ್ಬೋದು. ಇಲ್ಲಿವರೆಗೂ ಆ ಥರ ಮಾಡಿಲ್ಲ, ಇನ್ನು ಮುಂದೆ ನಾವು ಮಾಡಿಸ್ತೀವಿ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಈ ಸಂದರ್ಶನದಲ್ಲಿ ಪಾಲ್ಗೊಂಡು ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಈ ಚುನಾವಣೆಯಲ್ಲಿ ತಮಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ರಮಕಾಂತ್, ನಮಸ್ಕಾರ. ಇದು ಪ್ರೊಫೆಸರ್ ರಾಜೀವ್ ಗೌಡ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯೊಂದಿಗಿನ ಸಂದರ್ಶನ. ಸಾಕಷ್ಟು ವಿಷಯಗಳ ಬಗ್ಗೆ, ಅದು ನರೇಟಿವ್ ಆಗಲಿ, ಅವರು ಬೆಂಗಳೂರು ಉತ್ತರಕ್ಕೆ ಯಾವ ತರಹದ ಒಂದು ಸಬರ್ಬನ್ ರೈಲು, ಒಂದು ಕೆರೆ ನೀರಿನ ವಿಚಾರ, ಅಂತರ್ಜಲದ ವಿಚಾರ, ಗೇಟೆಡ್ ಕಮ್ಯುನಿಟಿ ವಿಚಾರ, ಆಟದ ಮೈದಾನದ ವಿಚಾರ, ಜೊತೆಗೆ ಅಭಿವೃದ್ಧಿ, ಜನಗಳಿಗೆ ಒಂದು ಗ್ಯಾರಂಟಿ, ಜನಗಳಿಗೆ ಒಂದು ಭರವಸೆ, ಎಲ್ಲ ಧರ್ಮದವರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಮನಸ್ಥಿತಿ, ಎಲ್ಲ ವಿಷಯದ ಬಗ್ಗೆ ಕೂಡ ಅವರು ಮಾತಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಡ್ಬಿಟ್ಟು ಅಥವಾ ಈ ಇಂಟರ್ವ್ಯೂ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.